ರಾವಣಾಸುರಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನತ ಜಗವ ಕಾವುದು ಆನತ ಜಗವ ಗದುಗಿನ ವೀರ ನಾರಾಯಣ ತಿಳಿಯ ಹೇಳುವೆ ಕೃಷ್ಣ ಕಥೆಯನು ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೇ ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಶ್ರೀಮದಾಗಮ ಕುಲಕ್ಕೆ ಭಾರತ ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತ ಕೃತಿ ಪಂಚಮ ಶ್ರುತಿಯ ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವೇದದ ಸಾರ ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವೇದದ ಸಾರ ಯೋಗೀಶ್ವರರ ತತ್ವ ವಿಚಾರ ಮಂತ್ರಿ ಜನಕ್ಕೆ ಬುದ್ಧಿಗುಣ ವಿರಹಿಗಳ ಶೃಂಗಾರ ವಿದ್ಯಾ ಪರಿಣತರಲಂಕಾರ ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರವ್ಯಾಸ ಭಾರತವಾ ಗುರುಜನರ ಚರಣ ಕಮಲಗಳಿಗೆ ನಮಸ್ಕರಿಸಿ ಪರಮಾತ್ಮನನ್ನು ಸ್ಮರಿಸಿಕೊಂಡು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಅರ್ಜುನ ಪಾಶುಪತಾಸ್ತ್ರವನ್ನು ಪಡೆಯುವುದಕ್ಕಾಗಿ ತಪಸ್ಸು ಮಾಡಿದಂಥ ಪ್ರಸಂಗವನ್ನು ಹಿಂದಿನ 3 ಕಾರ್ಯಕ್ರಮಗಳಲ್ಲಿ ನೋಡುತ್ತಾ ಬಂದಿದ್ದೇವೆ. ಇವತ್ತು ಕೊನೆಯ ಭಾಗ. ಮೊದಲನೇ ಭಾಗವನ್ನು ಕೂಡ ನಮ್ಮ ದಾಮ್ಲೇವರೇ ಓದಿದ್ರು. ಅನಂತರ ಉಳಿದ 2 ಭಾಗಗಳನ್ನು ನಮ್ಮ ಹಿರಿಯರಾದ ರಾಧಾಕೃಷ್ಣವರು ಓದಿದ್ದರು. ಮತ್ತು ಕಾರಣಾಂತರದಿಂದ ದಾಮಲೆಯವರೇ ಬರುವಂತಾಯಿತು ಓದುವುದಕ್ಕೆ. ರಾಧಾಕೃಷ್ಣವರು ಇದ್ದಾರೆ, ನಮ್ಮ ಪುಣ್ಯದಿಂದ ನಮ್ಮ ಜೊತೆಯಲ್ಲೇ ಇದ್ದಾರೆ. ಇವತ್ತು ಎಲ್ಲ ಹೋಗಬೇಕಿತ್ತವರು, ಹೋಗಲಿಲ್ಲ. ಅಂತೂ ನೋಡಿದ್ದೇವೆ ಸನ್ನಿವೇಶವನ್ನು. ಅರ್ಜುನ ಬಹಳ ಘೋರವಾದ ಕಠಿಣವಾದ ತಪಸ್ಸನ್ನು ಮಾಡಿದ, ಅನ್ನಾಹಾರಗಳನ್ನು ತ್ಯಜಿಸಿದ. ಎಷ್ಟು ಬಲವಾಯಿತು ಅವನ ತಪಸ್ಸು ಅಂದರೆ ಶಿವ ಒಲಿದು ಬರಲೇಬೇಕಾಯಿತು. ಶಿವ ನಿಶ್ಚಯ ಮಾಡಿದ, ಈ ಅರ್ಜುನನಿಗೆ ಅವನು ಕೇಳುವಂಥ ಪಾಶುಪತಾಸ್ತ್ರ ಎನ್ನುವಂಥ ವರವನ್ನು ಕೊಡಬೇಕು. ಆದರೆ ಕೊಡುವ ಮೊದಲು ಇನ್ನೂ ಸ್ವಲ್ಪ ಒಂದು ಸಣ್ಣ ಪರೀಕ್ಷೆ ಮಾಡಬೇಕಾಗ್ತದೆ. ಯಾಕಂದರೆ ಅವನು ಕೇಳುತ್ತಾ ಇರ್ಬೋದು ಸಾಮಾನ್ಯ ಒಂದು ವಸ್ತುವನ್ನಲ್ಲ. ಪಾಶುಪತಾಸ್ತ್ರ ಅಂದರೆ ಪಶುಪತಿ ಅಂದರೆ ಶಿವ, ಶಿವನ ಸಂಪೂರ್ಣ ಸತ್ವವನ್ನು ಒಳಗೊಂಡಂಥ ಒಂದು ಅಸ್ತ್ರ. ಅದು ಸಾಮಾನ್ಯರ ಕೈಗೆ ಸಿಗಬೇಕಾದ ವಸ್ತು ಅಲ್ಲ. ಅದು ಸಿಗಬೇಕಾದರೆ ಅರ್ಜುನ ಒಬ್ಬ ಲೋಕೋತ್ತರ ವ್ಯಕ್ತಿ ಅನ್ನುವುದನ್ನು ತೋರಿಸಿಕೊಡಬೇಕು, ಲೋಕಕ್ಕೆ ಗೊತ್ತಾಗಬೇಕು. ಯಾಕೆ ಕೊಟ್ಟ ಶಿವ ಅಂತ ನಾಳೆ ಯಾರೂ ಪ್ರಶ್ನೆ ಮಾಡಬಾರ್ದು. ಹಾಗೆ ಶಿವ ಆ ಕಾರಣಕ್ಕಾಗಿ ಒಂದು ಪರೀಕ್ಷೆಯನ್ನು ಒಡ್ಡಿದ. ತಾನು ತನ್ನ ರೂಪದಲ್ಲೇ ಬರಲಿಲ್ಲ, ನಿಜ ರೂಪದಲ್ಲಿ ಬರಲಿಲ್ಲ. ಒಂದು ವೇಷ
ಅಂತರದಲ್ಲಿ, ಅಂದರೆ ಬೇಟೆಗಾರನ ವೇಷದಲ್ಲಿ ಬಂದ ಶಿವ ಅಲ್ಲಿಗೆ. ಅವನೊಬ್ಬನೇ ಬಂದದ್ದಲ್ಲ, ಅವನ ಹೆಂಡತಿ ಪಾರ್ವತಿ ಕೂಡ ಬೇಟೆಗಾರ್ತಿಯಾಗಿ, ಒಬ್ಬಳು ಬೇಡತಿಯಾಗಿ ಬಂದಳು. ಅವನ ಪರಿವಾರ ಎಲ್ಲ ಗಣಪತಿ ಷಣ್ಮುಖರಿಂದ ಒಡ ಸಮೇತ ಮತ್ತು ಎಲ್ಲ ಪ್ರಮಥ ಗಣಗಳೆಲ್ಲ ಬೇಟೆಗಾರರ ವೇಷವನ್ನೇ ಧರಿಸಿಕೊಂಡು ಬಂದರು. ಒಂದು ನಾಟಕವನ್ನು ಹೂಡಿದ ಶಿವ ಅವನ ಎದುರದಲ್ಲಿ. ಒಂದು ಹಂದಿ ಬಂತಲ್ಲಿ, ಹಂದಿಯನ್ನು ಶಿವ ಒಂದು ಬಾಣವನ್ನು ಬಿಟ್ಟು ಹೊಡೆದ. ಆ ಬಾಣದಿಂದ ಹಂದಿ ಅರ್ಧ ಜೀವ ಆಯಿತು, ಆದರೆ ಪೂರ್ಣ ಸಾಯಲಿಲ್ಲ. ಹಂದಿ ಅರ್ಜುನನ ಬಳಿಗೆ ಓಡಿ ಬಂತು. ಅರ್ಜುನ ಅದನ್ನು ನೋಡಿ ಮತ್ತೊಂದು ಬಾಣವನ್ನು ಬಿಟ್ಟ, ಒಂದು ಬಾಣವನ್ನು ಬಿಟ್ಟ. ಅರ್ಜುನನ ಬಾಣ ಬಿಟ್ಟ ಮೇಲೆ ಅದು ಸತ್ತು ಬಿದ್ದಿತು. ಆಮೇಲೆ ಶಿವ ಅಲ್ಲಿಗೆ ಬಂದ. ಬೇಡನ ರೂಪದಲ್ಲಿ ಇದ್ದಂಥ, ಬೇಟೆಗಾರನ ರೂಪದಲ್ಲಿದ್ದ ಶಿವ ಅಲ್ಲಿಗೆ ಬಂದು, ನೋಡಿಯಪ್ಪ, ನಾನು ಹಂದಿ ಕೊಂದಿದ್ದೇನೆ, ಎಲ್ಲ ಎತ್ಕೊಂಡೋಗಿ ನಮ್ಮವರು ಅಂತ ತನ್ನ ಪರಿವಾರದವರನ್ನು ಕರೆದು ಹೇಳಿದ. ಇದನ್ನು ನೋಡಿದಂಥ ಅರ್ಜುನನಿಗೆ ಕೋಪ ಬಂತು. ಕೊಂದವನು ತಾನು ಕೊಂದಿದ್ದೇನೆ ಅಂತ ಹೇಳ್ತಾ ಇದ್ದಾನಲ್ಲ ಅಂತ ಕೋಪ. ಒಂದು ನೆಪ ಅಷ್ಟೇ, ಇದೆಲ್ಲ ಶಿವನ ಒಂದು ನಾಟಕವೇ. ಅದಕ್ಕೆ ಅರ್ಜುನ ಗೊತ್ತಿಲ್ಲದೆ, ಅದಕ್ಕೆ ಈಗ ಅವನ ಪ್ರೇರಣೆಯಿಂದಲೇ ಗೊತ್ತಿಲ್ಲದೆ ಆ ಕೆಲಸವನ್ನು ಮಾಡ್ತಾ ಇದ್ದಾನೆ, ಕಲಹ ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾನೆ. ಇಲ್ಲ, ನಾನು ಕೊಂದದ್ದು, ನೀ ಸುಳ್ಳು ಹೇಳ್ತಾ ಇದ್ದೀಯ ಅಂತ ಇಬ್ಬರೊಳಗೆ ಜಗಳ ಆಯಿತು. ಅದು ಬರೀ ಮಾತಿಗೆ ಜಗಳ ಬೆಳೆದು ಕೈ ಮಿಲಾಯಿಸುವ ಪರಿಸ್ಥಿತಿ ಬಂತು. ಅಂದರೆ ಅರ್ಜುನನೇ ಮೊದಲಾಗಿ, ಹಾಗಾದರೆ ನಿನಗೆ ತಕ್ಕ ಬುದ್ಧಿ ಕಲಿಸ್ತೇನೆ, ನಿನಗೆ ಬುದ್ಧಿ ಇಲ್ಲ, ನೀನೊಬ್ಬ ಬೇಡ, ಸಂಸ್ಕಾರ ಇಲ್ಲದಂಥ ಮನುಷ್ಯ, ಕಾಡಿನ ಮನುಷ್ಯ, ನ್ಯಾಯ ನೀತಿ ಒಂದೂ ಗೊತ್ತಿಲ್ಲ, ಸುಳ್ಳು ಹೇಳ್ತೀಯ, ಸುಮ್ಮನೆ ನೋಡಿದ್ದಾರೆ ಜನ ಎಲ್ಲ ನಾನು ಕೊಂದದ್ದಂತ, ನೀನು ಕೊಂದದ್ದಂತ ಹೇಳ್ತಾ ಇದ್ದೀಯಾ, ನೀನು ತಕ್ಕ ಬುದ್ಧಿ ಕಲಿಸ್ತೇನೆ ಅಂತ ಹೇಳಿಬಿಟ್ಟು ಒಂದು ಬಾಣವನ್ನು ಪ್ರಯೋಗ ಮಾಡಿದ. ಅರ್ಜುನ ಅಂದ್ಕೊಂಡ ಒಂದೇ ಬಾಣಕ್ಕೆ ಬಿದ್ದು ಹೋಗ್ತಾನೆ, ಬೇಡ, ನಾನು ಮಹಾವೀರ, ಇವ ಯಾವ ಲೆಕ್ಕ ನನಗೆ ಅಂತ ಅಂದ್ಕೊಂಡಿದ್ದ. ಏನೂ ಪರಿಣಾಮ ಆಗಲಿಲ್ಲ. ಬಾಣಗಳ ಮಳೆಯನ್ನೇ ಕರೆದ, ಆದರೂ ಏನೂ ಪರಿಣಾಮ ಆಗಲಿಲ್ಲ. ತನ್ನಲ್ಲಿರುವಂಥ ಎಲ್ಲ ಶಸ್ತ್ರಗಳನ್ನು ಎಲ್ಲ ಪ್ರಯೋಗ ಮಾಡಿದ. ಎಲ್ಲ ಅಸ್ತ್ರಗಳು ಖಾಲಿಯಾದವೇ ಹೊರತು ಪರಿಣಾಮ ಏನೂ ಆಗಲಿಲ್ಲ ಶಿವನ ಮೇಲೆ. ಕೊನೆಗೆ ಅವನ ಜೊತೆಯಲ್ಲಿ ಮಲ್ಲಯುದ್ಧ, ಇನ್ನೇನು ಉಳಿದಿಲ್ಲ, ಕೈಯಲ್ಲಿ ಆಯುಧವೇ ಉಳಿದಿಲ್ಲ ಅರ್ಜುನನಿಗೆ. ಮಲ್ಲಯುದ್ಧಕ್ಕೂ ಹೋದ, ಅದರಲ್ಲೂ ಕೂಡ ಅರ್ಜುನ ಸೋತ. ಕೊನೆಗೆ ಇದೇನಾಯಿತು ಅಂದರೆ, ಈ ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ ಅನ್ನೋ ಹಾಗೆ ಆಯಿತು ಪರಿಸ್ಥಿತಿ. ಶಿವನಿಗೆ ಇದೊಂದು ರೀತಿಯ ಒಂದು ಲೀಲೆ. ಅರ್ಜುನ ಭಕ್ತ ಅಂತ ಗೊತ್ತು. ಅರ್ಜುನನ ಜೊತೆಯಲ್ಲಿ ಒಂದಷ್ಟು ಸೆಣಸಿ ನೋಡೋಣ, ಒಂದು ಸ್ವಲ್ಪ ಯುದ್ಧ ಮಾಡಿ ನೋಡೋಣ, ಎಷ್ಟರ ಮಟ್ಟಿಗೆ ಯುದ್ಧ ಮಾಡ್ತಾನೆ ನೋಡೋಣ ಅಂತ ಅವನೊಂದು ಇಚ್ಛೆ, ಅವನ ಒಂದು ಲೀಲೆಯ ಒಂದು ರೂಪ ಅದು. ಅವನಿಗೆ ಆಟವಾದರೂ ಕೂಡ ಇವನಿಗೆ ಪ್ರಾಣ ಸಂಕಟ ಆಗುವಂಥ ಸ್ಥಿತಿ ಬಂದು ಹೋಯ್ತು ಪಾಪ ಅರ್ಜುನನಿಗೆ. ಕೊನೆಯಲ್ಲಿ ಏನು ಮಾಡ್ದ, ಇನ್ನು ಹೆಚ್ಚು ಬೆಳೆಸೋದು ಬೇಡ, ಇದಕ್ಕೊಂದು ಮುಕ್ತಾಯ ಹಾಡಲೇಬೇಕು ಅಂತ ಯೋಚನೆ ಮಾಡಿದಂಥ ಶಿವ ಅವನನ್ನು ಜೋರಾಗಿ ಒಂದು ಸಲ ಅರ್ಜುನನನ್ನು ಥಳಿಸಿ ಅವನ ಕೆಳಕ್ಕೆ ಬೀಳಿಸಿದಂಥ ಅರ್ಜುನನ ಬೆನ್ನಿನ ಮೇಲೆ ಕಾಲನ್ನಿಟ್ಟು ಒಂದು ಸಲ ಬಲವಾಗಿ ಮೆಟ್ಟಿದ. ಆ ಮೆಟ್ಟಿದ ಒಂದು ರಭಸಕ್ಕೆ ಅರ್ಜುನನ ಮೂಗು ಬಾಯಿಗಳಿಂದ ರಕ್ತ ಹೊರಹೊಮ್ಮಿಬಿಡ್ತು. ರಕ್ತ ಕಾರಿದ ಅರ್ಜುನ ಇನ್ನೂ ಯುದ್ಧ ಮಾಡುವಂಥ ಸ್ಥಿತಿಯೇ ಇಲ್ಲ. ಆಗ ಯೋಚನೆ ಮಾಡಿದ ಅರ್ಜುನ ಕೂತ್ಕೊಂಡು, ಇನ್ನು ಯುದ್ಧಕ್ಕೆ ಎದ್ದು ಹೇಳಲಿಲ್ಲ. ಯಾಕೆ ಹೀಗೆಲ್ಲ ಆಯಿತು? ನಾವು ಯಾರಿಗೂ ಸೋತವನಲ್ಲ, ಇವತ್ತು ಸೋತು ಬಿಟ್ಟೆ ಇವನ ಕೈಯಲ್ಲಿ. ಅದು ಅಲ್ಲ, ತಪಸ್ಸಿಗೆ ಬಂದವ. ಇಂಥ ಸ್ಥಿತಿ ಇಲ್ಲಿ ನನಗೆ ಅನಿರೀಕ್ಷಿತವಾಗಿ ಅಯಾಚಿತವಾಗಿ ಇಂಥ ಒಂದು ಪರಿಸ್ಥಿತಿ ಬಂತಲ್ಲ, ಯಾಕೆ ಹೀಗೆಲ್ಲ ಆಯಿತು? ಅದು ಅಲ್ಲದೆ ನನ್ನನ್ನು ಸೋಲಿಸಿದಂಥ ಈ ವ್ಯಕ್ತಿ ಎಂಥ ಬೇಡ ಇರ್ಬೋದು ಇವನು. ಇಂಥ ಒಬ್ಬ ವ್ಯಕ್ತಿ ಇದ್ದಾನೆ ಲೋಕದಲ್ಲಿ, ಇದುವರೆಗೆ ಅರ್ಜುನನನ್ನು ಸೋಲಿಸಿದವೇ ಯಾರೂ ಇಲ್ಲ. ಇವ ಒಬ್ಬ ಸಾಮಾನ್ಯ, ಒಬ್ಬ ಕಿರಾತ, ಒಬ್ಬ ಬೇಟೆಗಾರ, ಇಷ್ಟೊಂದು ನನ್ನನ್ನು ಸೋಲಿಸಿದ ಅಂತಂದರೆ ಇವ ನಿಜವಾಗಿ ಯಾರಿರಬಹುದು? ಇವ ನಿಜವಾಗಿಯೂ ಕಿರಾತ ಹೌದೇ? ಈತದಿಟಕೆ ಪುಳಿಂದನೇ, ಈತದಿಟಕೆ ಪುಳಿಂದನೇ, ವಿಖ್ಯಾತ ನರತಾನಲ್ಲಲೇ, ದಿಟಜಾತ ಪಾರ್ಥನೆ ತಾನಿಧಾನಿಸೆ ಶಬರನಿವನಲ್ಲ. ಈತ ಪಲ್ಲಟವಾದನೋ ಮೇಣ್ ಶ್ವೇತ ತುರಗನ ಪಲ್ಲಟವೋ, ಕುಂತೀತನುಜ ತಾನಲ್ಲ ನಿಶ್ಚಯವೆನುತ ಚಿಂತಿಸಿದ. ಅಲ್ಲ, ನನ್ನಂಥವನನ್ನೇ ಸೋಲಿಸಿದ ಅಂದರೆ ಇವ ನಿಜವಾಗಿ ಕಿರಾತ ಹೌದೇ?
ಕಿರಾತ ಅಂದು ನೋಡುವುದಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಾನೆ, ಕಿರಾತನಾಗಿ ಕಾಣಿಸಿಕೊಳ್ತಾ ಇದ್ದಾನೆ. ಹಾಗಾದರೆ ಇವ ಕಿರಾತ ಹೌದಂತಾದರೆ ಅವನತ್ರ ಸೋತಂತ ನಾನು ಅರ್ಜುನ ಹೌದೇ ಅಲ್ವೇ? ಈಗ ಅವನಿಗೆ ತನ್ನ ಬಗ್ಗೆ ಅನುಮಾನ ಬರೋದಕ್ಕೆ ಶುರುವಾಯಿತು. ನಾನು ಹಾಗಾದರೆ ಅರ್ಜುನನ ಅಲ್ಲವೇ? ಏನೋ ಒಂದು ಭ್ರಮೆಗೆ ಸಿಕ್ಕಿ ನಾನು ಅರ್ಜುನ ಅಂತ ಅಂದುಕೊಳ್ತಾ ಇದ್ದೇನೆಯೋ ಏನೋ ಗೊತ್ತಿಲ್ಲ. ಕೆಲವು ಸಲ ಹೀಗಾಗ್ತದೆ ಕೆಲವರಿಗೆ. ಏನೋ ಒಂದು ಅಪಘಾತವೋ ಯಾವುದೋ ಒಂದು ಸಂದರ್ಭ ಬಂದರೆ, ಆಘಾತವೋ ಉಂಟಾದರೆ ಅದರ ಫಲವಾಗಿ ಅವರಿಗೆ ತಮ್ಮ ಪರಿಚಯವೇ ಮರೆತು ಹೋಗಿ ತಾವು ಇನ್ನಾರು ಅಂತ ಭಾವಿಸಿ ವ್ಯವಹರಿಸುವುದಕ್ಕೆ ಪ್ರಾರಂಭ ಮಾಡುವಂಥ ಸಂದರ್ಭ ಬರೋದುಂಟು. ನನಗೂ ಹಾಗೇನಾದರೂ ಆಗಿದೆಯಾ? ಹಾಗೇನೂ ಆದಾಗ ಇಲ್ವಲ್ಲ, ನೆನಪಿಗೇನು ಬರ್ತಾ ಇಲ್ವಲ್ಲ ಅಂಥದ್ದೇನು. ಅರ್ಜುನೇ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗಾದರೆ ಇವ ಬೇಡನಲ್ಲವೇ? ಏನು ಒಂದು ಅರ್ಥವಾಗ್ತಾ ಇಲ್ವಲ್ಲ. ಈ ಸಮಸ್ಯೆಯಾಗಿ ಉಳಿದಿತ್ತಲ್ಲ, ಏನು ಗೊತ್ತಾಗ್ತಾ ಇಲ್ಲ. ಈತ ಪಲ್ಲಟವಾದನೋ ಇಲ್ಲಿ ಏನೋ ಒಂದು ಹೆಚ್ಚು ಕಡಿಮೆ ಆಗಿದೆ ಒಟ್ಟಿನಲ್ಲಿ, ಏನಂದು ಗೊತ್ತಿಲ್ಲ. ಮೇಣ ಶ್ವೇತತುರಗನ ಪಲ್ಲಟವು ಏನಂದು ಗೊತ್ತಿಲ್ಲ. ಒಂದೇ ಇವ ಬೇಡ ಅಲ್ಲ, ಇಲ್ಲ ನಾನು ಅರ್ಜುನ ಅಲ್ಲ, ಎರಡೂ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ತೀರ್ಮಾನಕ್ಕೆ ಬಂದ. ಯಾಕಂದರೆ ನಿಜವಾಗಿ ಅವ ಶಿವ ಅಲ್ಲ, ಬೇಡ ಅಲ್ಲ, ಅವ ಶಿವನೇ. ಇವನಿಗೆ ಗೊತ್ತಿಲ್ಲ ಪಾಪ. ಆದರೆ ಈ ಒಂದು ತಾರ್ಕಿಕ ರೀತಿಯಲ್ಲಿ ಯೋಚನೆ ಮಾಡ್ತಾ ಒಂದು ತೀರ್ಮಾನಕ್ಕೆ ಬಂದ. ನಾನು ಅರ್ಜುನನಲ್ಲ, ಇಲ್ಲ ಅವನು ಶಿವನಲ್ಲ, ಬೇಡನಲ್ಲ, ಇಬ್ಬರಲ್ಲಿ ಒಬ್ಬರು ನಾವು ಅಂದುಕೊಂಡಂತೆ ಅಲ್ಲ, ಏನೋ ಬೇರೆ ಇರಬೇಕು, ಏನೋ ಹೆಚ್ಚು ಕಡಿಮೆ ಆಗಿದೆ. ಬಹುಶಃ ನಾನೇ ಅರ್ಜುನನ ಅಲ್ವೋ ಏನೋ, ಯಾರಿಗೆ ಗೊತ್ತು. ಯಾಕಂದರೆ ಅರ್ಜುನ ಅಂದರೆ ಎಂಥವನು, ಲೋಕ ಎಲ್ಲ ಏನು ತಿಳಿದುಕೊಂಡಿದೆ ಅರ್ಜುನನ ಬಗ್ಗೆ. ಮಹಾವೀರ ಅಂತೆಲ್ಲ ಕೊಂಡಾಡ್ತಾ ಇದ್ದಾರೆ. ಅದು ಅಲ್ಲದೆ ಕುಂತಿ ತನುಜ ತಾನಲ್ಲ ಎಂದು ಚಿಂತಿಸಿದ. ಅಂದರೆ ಕುಂತಿ ತನುಜ ಅನ್ನೋದ್ರಲ್ಲಿ ವಿಶೇಷ ಅರ್ಥ ಇದೆ. ಕುಂತಿಯ ಮಗ ಸಾಮಾನ್ಯನಲ್ಲ, ಅರ್ಜುನನೊಬ್ಬನಿಗೆ ಕುಂತಿಯ ಮಗ ಅಂತ ವಿಶೇಷ ಹೆಸರು ಬಂದದ್ದು. ಕಾರಣ ಕುಂತಿ ಒಬ್ಬ ಧರ್ಮಯುಕ್ತನಾದಂಥ ಧರ್ಮಿಷ್ಠನಾದ ಮಗನನ್ನು ಪಡೀಬೇಕಂತ ಹಂಬಲಿಸಿ ಧರ್ಮರಾಯನನ್ನು ಮೊದಲಿಗೆ ಮಗನನ್ನಾಗಿ ಪಡೆದಲಂತೆ. ಆಮೇಲೆ ಒಬ್ಬ ಬಲಶಾಲಿಯಾದ ಒಬ್ಬ ಮಗ ಬೇಕು ತನಗಂತ ಹಾರೈಸಿ ಭೀಮನನ್ನು ಮಗನಾಗಿ ಪಡೆದಲಂತೆ. ಕೊನೆಯಲ್ಲಿ ಒಂದು ಯೋಚನೆ ಮಾಡಿದ್ಲು, ಈ ಎರಡೂ ಗುಣಗಳು ಒಬ್ಬನಲ್ಲಿ ಇರಬೇಕು. ಧರ್ಮ ಬುದ್ಧಿ ಮತ್ತು ಶೂರತ್ವ, ಆ ವೀರತನ ಎರಡೂ ಒಬ್ಬನಲ್ಲೇ ಸೇರಿರುವಂಥ ಒಬ್ಬ ವಿಶೇಷ ಮಗನನ್ನು ನಾನು ಪಡೀಬೇಕು. ಅದಕ್ಕೋಸ್ಕರ ಒಂದು ವಿಶೇಷವಾದ ವ್ರತವನ್ನು ಮಾಡಿದಳು ಕುಂತಿ. 1 ವರ್ಷ ಕಾಲ ವಿಶೇಷವಾದ ವ್ರತವನ್ನು ಆಚರಿಸಿ ಆ ವ್ರತದ ಪ್ರಭಾವದಿಂದ ಕೊನೆಯಲ್ಲಿ ಅರ್ಜುನನನ್ನು ಪಡೆದಳು. ಅರ್ಜುನ ಹುಟ್ಟಿದಾಗ ಒಂದು ಆಕಾಶವಾಣಿ ಆಯಿತು ಮೇಲಿನಿಂದ, ಕುಂತಿ ಈ ನಿನ್ನ ಮಗ ಇದ್ದಾನಲ್ಲ, ಇವ 3 ಲೋಕಗಳನ್ನು ಜಯಿಸುತ್ತಾನೆ, ಇವನಿಗೆ ಸೋಲೆಂಬುದೇ ಇಲ್ಲ ಎಂಬಂಥ ಮಾತನ್ನು ಆ ಆಕಾಶವಾಣಿ ಹೇಳಿತ್ತು ಆ ಕಾಲದಲ್ಲಿ. ಇದೆಲ್ಲ ಅರ್ಜುನನ ವಿಚಾರ, ತಿಳಿದಂಥ ವಿಚಾರ. ಅಂಥವನಿಗೆ ಈಗ ಸೋಲಾಯಿತು ಇವನತ್ತ ಅಂತಂದರೆ ಹಾಗಾದರೆ ಸೋತವನು ಅರ್ಜುನ ಅಲ್ಲ, ಅಂದರೆ ನಾನು ಅರ್ಜುನ ಅಲ್ಲ, ಬೇರೆ ಯಾರೋ ಇರಬೇಕು. ಕುಂತಿ ಈ ರೀತಿಯಲ್ಲಿ ಆ ಆಕಾಶವಾಣಿ ಆದಾಗ ಅವಳು ಯೋಚನೆ ಮಾಡಿದ್ಲಂತೆ, ಇಲ್ಲಿಗೆ ನನ್ನ ತಾಯ್ತನ ಅದು ಸಾರ್ಥಕವಾಯಿತು, ಇನ್ನು ನನಗೆ ಮಕ್ಕಳು ಬೇಡ ಅಂತ ಅವಳು ಅಲ್ಲೇ ನಿಶ್ಚಯ ಮಾಡಿಬಿಟ್ಲಂತೆ. ಅಂದರೆ ವೀರ ಮಾತೆ ಆದೆ ನಾನು, ಸಾಕು ಅಂತ. ಅಂಥ ಒಂದು ಕುಂತಿಯ ಮಗ ಅಂತ ಅರ್ಜುನನಿಗೆ ವಿಶೇಷ ಹೆಸರು, ಪಾರ್ಥ ಅಂತ ಕರೀತಾರೆ ಅರ್ಜುನನನ್ನು. ಪಾರ್ಥ ಅಂದರೆ ಪೃಥೆ, ಕುಂತಿಯ ನಿಜವಾದ ಮೂಲ ಹೆಸರು ಪೃಥ ಅಂತೇಳಿ. ಪೃಥೆಯ ಮಗನಾದದಿಂದ ಪಾರ್ಥ. ಹಾಗೆ ನೋಡಿದರೆ ಧರ್ಮರಾಯನೂ ಕುಂತಿಯ ಮಗನೇ, ಭೀಮನು ಕುಂತಿಯ ಮಗನೇ. ಅವರಿಗೆ ಪಾರ್ಥ ಅನ್ನುವಂಥ ಹೆಸರು ಅಷ್ಟಾಗಿ ಪ್ರಚಾರದಲ್ಲಿ ಇಲ್ಲ. ಅರ್ಜುನನೊಬ್ಬನಿಗೆ ಬಂದಿದ್ದೆ. ಯಾಕಂದರೆ ಕುಂತಿಯ ನಿಜವಾದ ಮಗ ಅಂತ ಅನಿಸ್ಕೊಂಡವ ಇವನೇ, ಕೊನೆಯ ಮಗ, ಅವಳಿಗೆ ವಿಶೇಷ ತೃಪ್ತಿಯನ್ನು ತಂದಂಥ ಮಗ, ಅವಳ ಅಭಿಮಾನದ ಮಗ ಅಂತಂದರೆ ಈ ಅರ್ಜುನ. ಅಂಥವನೇ ತಾನಿರಬಹುದೇ? ಇರಲಿಕ್ಕಿಲ್ಲ. ಹಾಗಿದ್ದರೆ ಈಗ ಸೋಲ್ತಿದ್ದೆ ನಾನು, ಬಹುಶಃ ನಾನಲ್ಲ ಅಂತ ಯೋಚನೆ ಮಾಡಿದ ಕ್ಷಣಕಾಲ ಹಾಗೆಯೇ ಯೋಚನಾ ಲಹರಿ ಹಾಗೆ ಹರಿಯುತ್ತಾ ಒಂದು. ಆಮೇಲೆ ಒಂದೇ ಥರ ಯೋಚನೆ ಬರುವುದಿಲ್ವಲ್ಲ, ಬೇರೆ ಥರ ಯೋಚನೆ ಮಾಡ್ದ. ಹೌದಪ್ಪ, ಇದೆಲ್ಲ ಸರಿ, ಇಂಥ ಸ್ಥಿತಿ ಯಾಕೆ ಬಂತು? ಈ ಒಂದು ಹಾಳು ಹಂದಿಯಿಂದಲ್ವೇ? ಯಾತಕ್ಕೆ ಬೇಕಿತ್ತು ನನಗೆ ಈ ಹಂದಿ ಯಾತಕ್ಕೆ ತನಗೆ? ಹಂದಿಯೇತಕ್ಕೆ ತನಗೆ ಬನದ ಪುಳಿಂದನಲಿ ಸೆಣಸಾಗಲೇತಕೆ, ಹಂದಿಯೇತಕ್ಕೆ ತನಗೆ ಬನದ ಪುಳಿಂದನಲಿ ಸೆಣಸಾಗಲೇತಕೆ, ಪುಳಿಂದನೇ ಮಾನ್ಯಕನು ನಾವು ಅವಮಾನ್ಯರಾದೆವಲೇ, ಇಂದು ಮೌಳಿಯ ಉಪೇಕ್ಷೆಯೋ ತಾನಿಂದು ಶಿವಪದ ಭಕ್ತಿ ಶೂನ್ಯನೋ,
ತಾನಿಂದು ಶಿವಪದ ಭಕ್ತಿ ಶೂನ್ಯನೋ ಮಂದಭಾಗ್ಯನು ತಾನು ಮಂದಭಾಗ್ಯನು ತಾನು ಮಂದಭಾಗ್ಯನು ತಾನಲ ಹಾಯನುತ ಚಿಂತಿಸಿದ ಇಷ್ಟೆಲ್ಲ ರಾಧಾಂತಕ್ಕೂ ಕಾರಣವಾರದ್ದು ಒಂದು ಹಾಳು ಹಂದಿ. ಯಾಕಾದರೂ ಬಂತಪ್ಪ ಹಂದಿ, ಬರಲಿ, ನಾನದನ್ನು ಯಾಕೆ ನನ್ನದು ಅಂತ ನಾನು ಅದನ್ನು ಅದರ ಮೇಲೆ ಹಕ್ಕು ಸ್ಥಾಪನೆ ಮಾಡೋದಕ್ಕೆ ಯಾಕೆ ಹೋಗಬೇಕಿತ್ತು? ನನಗೆ ಬೇಕಾಗಿತ್ತೆ ಅದು. ಇಷ್ಟಕ್ಕೂ ಒಬ್ಬ ಕಾಡ ಬನದ ಪುಳಿಂದನಲ್ಲಿ ಕ್ಷಣ ಸಾಗಲೇತಕ್ಕೆ. ಅಲ್ಲ, ಯುದ್ಧ ಮಾಡೋದಾದರೂ ಯಾರ ಹತ್ರ ಯುದ್ಧ ಮಾಡಬೇಕು? ನನ್ನಂಥವನು ಒಬ್ಬ ಕಾಡಿನ ಒಬ್ಬ ಎಕ್ಕಶ್ಚಿತ್ ಬೇಡ, ಒಬ್ಬ ಬೇಟೆಗಾರ, ಅಂಥವನ ಹತ್ರ ನನ್ನಂಥವನು ಯುದ್ಧಕ್ಕೆ ಹೋಗಬೇಕಿತ್ತೆ, ಹೋಗ್ಬೋದಿತ್ತೆ. ನನ್ನ ಯೋಗ್ಯತೆ ಏನು, ಅವನ ಯೋಗ್ಯತೆ ಏನು? ಅಂಥವನ ಹತ್ರ ಯುದ್ಧಕ್ಕೆ ಹೋದ್ನಲ್ಲ ನಾನು ಅನವಶ್ಯಕವಾಗಿ ಕಾಲು ಕೆದರಿಕೊಂಡು. ಯಾಕಿಂತ ಬುದ್ಧಿ ಬಂತು ನನಗೆ? ಇದರಿಂದ ಪರಿಣಾಮ ಆದದ್ದೇನೀಗ? ಪುಳಿಂದನೇ ಮಾನ್ಯಕನು. ಈಗ ಇವತ್ತು ನನ್ನನ್ನು ಜಯಿಸಿಬಿಟ್ಟಿದ್ದಾನೆ ಅವನು. ಇಂದೆಲ್ಲ ನಾಳೆ ಲೋಕಕ್ಕೆಲ್ಲ ತಿಳಿದು ಹೋಗ್ತದೆ, ಒಬ್ಬ ಬೇಡ, ಒಬ್ಬ ಕಿರಾತ ಅರ್ಜುನನನ್ನು ಜಯಿಸಿರಾ ಅಂತ. ಅವನಿಗೆ ದೊಡ್ಡ ಹೆಸರು ಬಂದ್ಬಿಡ್ತಾರೆ, ಅಬ್ಬ ಅರ್ಜುನನನ್ನು ಗೆದ್ದಮ ಇವ ಅಂತ. ಆಮೇಲೆ ನಾವು ಅವಮಾನ್ಯರಾದೇವಲೆ, ನಾವು ಮಾತ್ರ ಇದ್ದ ಮರ್ಯಾದೆಯನ್ನು ಕಳ್ಕೊಂಡಾಗಾಯ್ತು. ಅರ್ಜುನ ಅಂತಂದ್ರೆ ಏನು? ಮೂರು ಲೋಕದ ಗಂಡ, ವಿಶೇಷ ವೀರ, ಮಹಾವೀರ ಅಂತ ಅನ್ಸ್ಕೊಂಡವ. ಅಂಥವ ಜನ ಏನಂದ್ಕೊಳ್ತಾರೆ ಮುಂದೆ? ಏನು ಪ್ರಯೋಜನ ಇಲ್ಲ ಅವನು. ಒಬ್ಬ ಕಿರಾತ ಹತ್ರ ಸೋತಿದ್ದಾನಂತೆ, ಅವನೆಂತ ವೀರ ಅಂತ ಹಾಗೆ ಬಂದ್ಬಿಡ್ತಾರೆ. ನನ್ನ ಹೆಸರೆಲ್ಲ, ನಾನು ಗಳಿಸಿದಂಥ ಹೆಸರೆಲ್ಲ ಕಳ್ಕೊಂಡಾಗ ಆಯ್ತು. ಈಗ ನಾನು ಮಾತ್ರ ಅಲ್ಲ, ಪಾಂಡವರು ನಾವು ಎಂಥವರು, ಲೋಕೋತ್ತರ ವೀರರು ಅನಿಸಿಕೊಂಡವರು, ನಾವೆಲ್ಲ ಗಳಿಸಿದಂಥ ಒಂದು ಧವಳ ಕೀರ್ತಿಗೆ ಕುಂದು ತಂದುಕೊಂಡಾಗ ಆಯ್ತಲ್ಲ ಈ ಒಂದು ಘಟನೆಯಿಂದ. ಯಾಕೆ ಬೇಕಿತ್ತಿದಲ್ಲ? ಛೇ ಹೋಗಲಿ. ನಾನು ಎಣಿಸಿದಂಥ, ನಾನು ಮಾಡುವಂಥ ತಪಸ್ಸು, ಆರಾಧ್ಯ ದೈವ ಶಿವನನ್ನು ಕುರಿತು ಮಾಡ್ತಾ ಇದ್ದೆ. ಅವನಾದರೂ ಸ್ವಲ್ಪ ಕಣ್ತೆರೆದು ನನ್ನನ್ನು ರಕ್ಷಣೆ ಮಾಡಬಾರ್ದಿತ್ತೆ ಈ ಸಂದರ್ಭದಲ್ಲಿ. ಮಾಡಲಿಲ್ವಲ್ಲ. ಏನು ನನ್ನ ಬಗ್ಗೆ ಉದಾಸೀನ ಬಂತೆ ಅವನಿಗೆ? ಔದಾಸೀನ ತಾಳಿದನೆ ಅಥವಾ ನನ್ನದೇನಾದರೂ ದೋಷ ಇರ್ಬೋದೆ? ಅಂದರೆ ನಾನು ತಪಸ್ಸು ಮಾಡ್ತಾ ಇದ್ದೇನೆ, ಭಾಳ ಚೆನ್ನಾಗಿ ಮಾಡ್ತಾ ಇದ್ದೇನೆ ಅಂತ ನಾನೇನೋ ತಿಳ್ಕೊಂಡಿದ್ದೇನೆ. ಬಹುಶಃ ನಾನು ಮಾಡಿದ ತಪಸ್ಸು ಸಾಕಾಗಲಿಲ್ವೋ, ನನ್ನ ಭಕ್ತಿ ಸಾಕಾಗಲಿಲ್ವೋ, ಏನೋ ಆಗಿರಬೇಕು, ನನ್ನ ಭಕ್ತಿಯಲ್ಲಿ ಏನೋ ಕುಂದಿರಬೇಕು. ಇಲ್ಲದಿದ್ದರೆ ಶಿವ ಯಾಕೆ ಹೀಗೆ ನನ್ನನ್ನು ಕಡೆಗಣಿಸ್ತಾ ಇದ್ದ? ಏನಾಯಿತು ಗೊತ್ತಾಗ್ತಾ ಇಲ್ವಲ್ಲ. ಒಟ್ಟಿನಲ್ಲಿ ಮಂದಭಾಗ್ಯನು ತಾನು. ನಿಜವಾಗಿಯೂ ತಂದೆ ಇಲ್ಲ, ತಾಯಿ, ಅಣ್ಣ ತಮ್ಮಂದು ಎಲ್ಲರನ್ನೂ ಅಗಲಿ ಬಹಳ ದೂರ ಬಂದು, ಕಾಡಿನಲ್ಲಿ ಬಂದು, ಅಲ್ಲಿಂದ ಇಲ್ಲಿಗೆ ಬಂದು ತಪಸ್ಸಿನಲ್ಲಿ ತೊಡಗಿ ಇಷ್ಟೆಲ್ಲ ಕಾಲ ಅನ್ನಾಹಾರಗಳನ್ನೆಲ್ಲ ಬಿಟ್ಟು ತಪಸ್ಸು ಮಾಡಿ ಇಂಥ ಸ್ಥಿತಿಯಲ್ಲಿ ಕೂಡ ಇದ್ದಾಗ ಶಿವ ಒಲಿದು ಇಷ್ಟರಲ್ಲೇ ನನಗೆ ಪಾಶುಪತಾಸ್ತ್ರ ಕೊಡ್ತಾನೆ ಅಂತ ನಾನು ನಿರೀಕ್ಷೆಯಲ್ಲಿದ್ದರೆ, ಅದರ ಬದಲಾಗಿ ಒಬ್ಬ ಬೇಡ ಬಂದು ನನ್ನಲ್ಲಿ ಜಗಳಕ್ಕೆ ನಿಂತು ಅವನಲ್ಲಿ ಸೋಲಾಗಿ ಎಷ್ಟು ಸಂಕಟವನ್ನು ಅನುಭವಿಸುವಂಥ ಪರಿಸ್ಥಿತಿ ಬಂತಲ್ಲ. ಎಂಥ ಭಾಗ್ಯಹೀನ ನಾನು, ನನಗೆ ನಿಜವಾಗಿ ನನಗೆ ಭಾಗ್ಯ ಇಲ್ಲ ಅಂತ ಅಂದ್ಕೊಂಡು ಬಹಳವಾಗಿ ವ್ಯಥೆಪಟ್ಟ ಅರ್ಜುನ ಸ್ವಲ್ಪ ಕಾಲ ವ್ಯಥೆಯಲ್ಲೇ ಕಳೆದ. ಆಮೇಲೆ ಯೋಚನೆ ಮಾಡಿದ, ವ್ಯಥೆ ಮಾಡು ಸರಿಯಲ್ಲ, ನಮ್ಮಂಥವ್ರು ಚಿಂತೆ ಮಾಡ್ತಾ ಕಾಲ ಕಳೆಯಬಾರದು. ಏಕೆ ಚಿಂತೆ? ಏಕೆ ಚಿಂತೆ ವೃಥಾ ಮನೋವ್ಯಥೆ, ಏಕೆ ಚಿಂತೆ ವೃಥಾ ಮನೋವ್ಯಥೆ, ಕಾಕಲ ನಾನಜ್ಞನಾಗೆ ಪಿನಾಕಿ ಮಾಡುವುದೇನು, ಮರೆಯೊಗುವೆನು ಮಹೇಶ್ವರನ ಈ ಕಿರಾತನ ಹರಿಭವನು ಬಳಿಕೇಕೆ ನಿಮಿಷಕ್ಕೆ ಗೆಲುವೆ, ಈ ಕಿರಾತನ ಹರಿಭವನು ಬಳಿಕೇಕೆ ಏಕ ನಿಮಿಷಕ್ಕೆ ಗೆಲುವೆ, ತಪ್ಪಾಗಿದೆ ಎನ್ನುತ್ತ ವಿವೇಕ ಸಿರಿಯ ಕಟಾಕ್ಷ ಚಿತ್ತಕ್ಕೆ ಮಾರಿದನು ಮನವ. ಯಾಕೆ ಸುಮ್ಮನೆ ವ್ಯಥೆ ಚಿಂತೆ ಮಾಡುತ್ತಾ ಕಾಲ ಕಳೆದರೆ ಏನು ಪ್ರಯೋಜನ? ನನ್ನಂಥವನು ಮಾಡುವಂಥ ಕೆಲಸ ಅಲ್ಲ ಅದು. ನಾವೆಲ್ಲ ಕ್ಷತ್ರಿಯರು, ರಾಜರ ವಂಶದವರು, ಏನಿದ್ರೂ ಪೌರುಷವನ್ನೇ ಅವಲಂಬಿಸಿ ಕಾರ್ಯ ಮಾಡಬೇಕಾದವರು ನಾವು. ಎಂಥ ಸಂದರ್ಭ ಬಂದರೂ ಧೈರ್ಯಗೆಡಬಾರದು ನಾವು, ಚಿಂತೆ ಬಿಡಬೇಕೀಗ. ಮತ್ತೆ ವ್ಯಥೆಯಿಂದ ಯಾವ ಪ್ರಯೋಜನವೂ ಇಲ್ಲ.
ಹಾಗಾಗಿ ಏನಾಯಿತು ನಿಜವಾಗಿ ಅಂತ ಮೊದಲು ವಿಶ್ಲೇಷಣೆ ಮಾಡಿಕೊಂಡು ಅದಕ್ಕೆ ಪರಿಹಾರ ಕಂಡು ಹಿಡಿಬೇಕೀಗ. ಯೋಚನೆ ಮಾಡಿದರೆ ಹೌದು, ನಾನು ಒಂದು ಸಣ್ಣ ತಪ್ಪು ಮಾಡಿದ್ದೇನೆ ಅಂತ ಕಾಣ್ತಾ ಇದೆ. ನಾನು ಅಜ್ಞಾನಿಯಾಗಿ ಅವನು ಶಿವ ಏನು ಮಾಡ್ತಾನೆ, ನಾನು ಅಜ್ಞಾನಿಯಾಗಿ ಪಿನಾಕಿ ಮಾಡುವುದೇನು, ನಾನೊಂದು ಸಣ್ಣ ತಪ್ಪು ಮಾಡಿದ್ದೇನೆ ನನಗೆ ಗೊತ್ತಿಲ್ಲದ ಹಾಗೆ. ಹಾಗಿರುವಾಗ ಶಿವನನ್ನು ನಾವು ದೂರಿ ಪ್ರಯೋಜನ ಇಲ್ಲ. ಶಿವ ಎಂದು ಅನ್ಯಾಯ ಮಾಡುವನಲ್ಲ. ನಾನು ತಪ್ಪು ಮಾಡಿದರೆ ಅದರ ಫಲ ಆ ಥರ ಆಗ್ತಾನೆ ಹೊರತು ಶಿವ ಎಂದು ಯಾರಿಗೂ ಅನ್ಯಾಯ ಮಾಡುವುದಿಲ್ಲ. ಹಾಗಾದರೆ ಅವ ಉದಾಸೀನ ಮಾಡಿದ್ದಲ್ಲ. ನಾನೇನು ಮಾಡಿದ್ದೇನೆ ಅಂದರೆ ಯುದ್ಧ ಮಾಡುವಾಗ ಒಂದು ಸಲ ಕೂಡ ಶಿವನನ್ನು ಮನಸ್ಸಿನಲ್ಲಿ ಕೂಡ ಸ್ಮರಿಸಲಿಲ್ಲ. ನನ್ನ ಸ್ವಂತ ಬಲದಿಂದಲೇ ಈ ಬೇಡನನ್ನು ಜಯಿಸಿ ಬಿಡ್ತೇನೆ, ಇವ ಯಾವ ಲೆಕ್ಕ ನನಗೆ, ಇವನು ನಿಮಿಷಾರ್ಧದಲ್ಲಿ ಇವನ್ನ ಸದೆ ಬಡಿದು ಬಿಡ್ತೇನೆ ಅಂತ ಅಂದ್ಕೊಂಡು ಉದ್ದಕ್ಕೂ ಯುದ್ಧವನ್ನು ಮುಂದುವರಿಸಿದ್ದೇನೆ ಹೊರತು ಒಂದು ನಿಮಿಷ ಕೂಡ ನಾನು ಶಿವನ ಬಗ್ಗೆ ನಾನು ಚಿಂತಿಸಲೇ ಇಲ್ಲ, ಯೋಚನೆ ಮಾಡಲೇ ಇಲ್ಲ. ಅದು ದೊಡ್ಡ ತಪ್ಪಾಯಿತು ಅಂತ ಕಾಣ್ತದೆ. ಎಂಥ ಸಣ್ಣ ಕೆಲಸವೇ ಇರಲಿ, ದೊಡ್ಡ ಕೆಲಸವೇ ಇರಲಿ, ಅದನ್ನು ಮಾಡುವುದಕ್ಕೂ ಭಗವಂತನ ಕೃಪೆ ಬೇಕೇ ಬೇಕು. ತೇನ ವಿನಾ ತೃಣಮಪಿ ನ ಚಲತಿ ಅಂತ. ಒಂದು ಹುಲ್ಲು ಕಡ್ಡಿಯನ್ನು ಈ ಕಡೆಯಿಂದ ಆ ಕಡೆ ಎತ್ತಿಡುವುದಕ್ಕೂ ಕೂಡ ಭಗವಂತನ ಇಚ್ಛೆ ಬೇಕು, ಅವನ ಚಿತ್ತ ಬೇಕು, ಇಲ್ಲದಿದ್ದರೆ ಸಾಧ್ಯ ಆಗುವುದಿಲ್ಲ ಆ ಕೆಲಸ ನಮ್ಮಿಂದ. ಬಹುಶಃ ನಾನು ಅವನನ್ನು ಮರೆತಿದ್ರಲ್ಲೇ ಹೀಗಾಗಿರಬೇಕು, ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು ಅಂತ ಅರ್ಜುನನಿಗೆ ಈಗ ಅನಿಸ್ತು. ಹೌದು, ಏನು ಮಾಡಲಿ, ಈಗ ಆಗಿ ಹೋಯ್ತಲ್ಲ, ಈಗ ಒಂದು ಕೆಲಸ ಮಾಡ್ತೇನೆ, ಮಾಡಿದಂಥ ತಪ್ಪನ್ನು ಸರಿಪಡಿಸಿಕೊಳ್ತೇನೆ, ಶಿವನನ್ನು ಈಗ ಮರೆ ಹೊಕ್ಕು ಅವನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಈ ಕಿರಾತ ಯಾವ ಲೆಕ್ಕ, ಏಕನಿಮಿಷದಿ ಗೆಲುವೆ ಅವನು ಬಿಡಿ, ಆಮೇಲೆ ಈ ಕಿರಾತನನ್ನು ನಿಮಿಷ ಮಾತ್ರದಲ್ಲಿ ಅವನನ್ನು ಸದೆ ಬೆಳೆದು ಬಿಡ್ತೇನೆ. ಅವನು ಏನೆಲ್ಲ ನನಗೆ ಮಾಡಿದ್ದಾನೋ ಇದುವರೆಗೆ ಅದನ್ನೆಲ್ಲ ತಿರುಗಿ ಕೊಟ್ಟು ಬಿಡ್ತೇನೆ ಅವನಿಗೆ, ಈ ತಡ ಇಲ್ಲ ಅಂತ ಯೋಚನೆ ಮಾಡಿ, ಸರಿ ಈಗ ಮಾಡಬೇಕು, ಶಿವನನ್ನು ಮರೆ ಹೋಗಬೇಕು ಅಂತ ಯೋಚನೆ ಮಾಡಿದ. ಇದು ಬಹಳ ಒಂದು ಒಳ್ಳೆಯ ತೀರ್ಮಾನಕ್ಕೆ ಬಂದ ಅರ್ಜುನ. ವಿವೇಕ ಸಿರಿಗೆ ಮಾರಿದನು ಚಿತ್ತವನು ಅಂತ ಅಂದರೆ ಈಗ ವಿವೇಕ ಮೂಡ್ತವನಿಗೆ ಒಂದು ವಿಚಾರ ಸ್ಪಷ್ಟ ಅರ್ಥ ಆಯಿತು. ಯಾವುದೇ ಕೆಲಸವನ್ನು ಮಾಡೋದಿದ್ರೂ ಕೂಡ ದೈವ ಕೃಪೆ ಬೇಕೇ ಬೇಕು. ನಾವು ಎಷ್ಟೇ ಸಮರ್ಥರಾಗಿದ್ದರೂ ಕೂಡ ಸ್ವಸಾಮರ್ಥ್ಯದಿಂದಲೇ ನಾವು ಎಲ್ಲವನ್ನು ಮಾಡ್ತೇವೆ ಅನ್ನುವಂಥ ಭಾವನೆ, ಹೊಂಬ ಭಾವನೆ, ಅದು ಮೂರ್ಖತನ. ಅದು ನನ್ನಂಥವನು ಮಾಡಬಾರ್ದಿತ್ತು, ಅದು ಮಾಡಿಬಿಟ್ಟಿದ್ದೇನೆ, ತಪ್ಪು ಅಂತ. ಮುಂದೆ ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಇದೇ ಮಾತನ್ನು ಅರ್ಜುನನಿಗೆ ಹೇಳ್ತಾನೆ. ಯುದ್ಧ ಮಾಡುವಾಗ ಕೂಡ ಹೇಳ್ತಾನೆ ಒಂದು ಮಾತನ್ನು, ಯುದ್ಧಸ್ವ ಮಾಂ ಅನುಸ್ಮರ ಅಂತ. ಯುದ್ಧ ಮಾಡು, ನನ್ನನ್ನು ಸ್ಮರಣೆ ಮಾಡ್ತಾ ಇರುವಂತ, ನನ್ನ ಸ್ಮರಣೆ ಮಾಡ್ತಾ ಯುದ್ಧ ಮಾಡುವಂತ. ಕೆಲಸ ಬಿಡಬೇಡ, ಮಾಡುವಂಥ ಕೆಲಸ ಮಾಡಬೇಕು, ಪ್ರಯತ್ನ ಬಿಡಬೇಡ, ನನ್ನ ಸ್ಮರಣೆಯನ್ನು ಬಿಡಬೇಡ. ಎರಡು ಒಟ್ಟಿಗೆ ಇದ್ದರೆ ನಿನಗೆ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ದಾನೆ ಕೃಷ್ಣ. ಮುಂದೆ ಭಗವದ್ಗೀತೆಯಲ್ಲಿ ಇದೇ ಅರ್ಜುನಿಗೆ ಹೇಳ್ತಾನೆ. ಅದನ್ನು ಈಗ ಅರ್ಜುನ ಸ್ವಲ್ಪ ಇಲ್ಲಿ ಅನುಭವಕ್ಕೆ ಅಂದ್ಕೊಂಡ ಆಯಿತು, ಈಗ ಶಿವನನ್ನು ಮರೆ ಹೋಗಬೇಕು. ಯಾವ ರೀತಿಯಲ್ಲಿ? ತಪಸ್ ಮಾಡೋದಕ್ಕೆ ತಿರುಗಿ ಶುರು ಮಾಡಲೇ ಸಾಧ್ಯ ಇಲ್ಲ. ಮನಸ್ಸಿನ ಏಕಾಗ್ರತೆ ಎಲ್ಲ ಹೊರಟೋಗಿಬಿಟ್ಟಿದೆ, ಮನಸ್ಸೆಲ್ಲ ಕದಡಿ ಹೋಗಿಬಿಟ್ಟಿದೆ. ಈಗ ತಪಸ್ಸು ಧ್ಯಾನ ಇದು ಯಾವುದಕ್ಕೂ ಮನಸ್ಸು ಒಲಿತಾ ಇಲ್ಲ. ಹಾಗಾದರೆ ಸದ್ಯ ಏನು, ಮನಸ್ಸು ನಮ್ಮ ಮಾತನ್ನು ಕೇಳದೇ ಇರುವಾಗ ಕೇಳುವಂಥದ್ದು ಯಾವುದಂದ್ರೆ ನಮ್ಮ ದೇಹ ಎಷ್ಟಾದರೂ ಜಡವಸ್ತು. ಮನಸ್ಸು ಕೇಳದಿದ್ರೂ ಕೂಡ ಕಷ್ಟದಿಂದಲಾದರೂ ದೇಹವನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡು ಒಂದು ಕೆಲಸ ಮಾಡ್ಬೋದು. ಅಂಥ ಕೆಲಸ ಯಾವುದು ಅಂದರೆ ದೇವರ ಒಂದು ಪೂಜೆ, ಬಾಹ್ಯ ಪೂಜೆ, ಹೊರಗಿನ ಪೂಜೆಯನ್ನು ಮಾಡ್ಬೋದು. ಮನಸ್ಸು ಏಕಾಗ್ರತೆ ಇಲ್ಲಿದ್ರೂ ಕೂಡ ತಕ್ಕಮಟ್ಟಿಗೆ ಪೂಜಾ ವಿಧಿಯಲ್ಲಿ ಮಾಡ್ಬೋದು. ಅದನ್ನೇ ಮಾಡ್ತೇನೆ ಅಂತ ಯೋಚನೆ ಮಾಡಿದೆ. ಪೂಜೆ ಮಾಡಬೇಕಾದ್ರೆ ಅದಕ್ಕೊಂದು ಪ್ರತೀಕ ಅಂತ ಬೇಕು, ಒಂದು ಪ್ರತಿಮೆಯೋ ಏನೋ ಒಂದು ಬೇಕಲ್ಲ, ಒಂದು ಚಿಹ್ನೆ. ಇಲ್ಲಿ ಯಾವುದೂ ಇಲ್ವಲ್ಲ. ಶಿವ ಎಲ್ಲೆಲ್ಲೂ ಇದ್ದಾನೆ. ಆ ಶಿವನನ್ನು ಪೂಜಿಸುವುದಕ್ಕೆ ಒಂದು ಪ್ರತೀಕ, ಪ್ರಖ್ಯಾತವಾದಂಥ ಪ್ರತೀಕ ಅಂತಂದರೆ ಅದು ಲಿಂಗ ರೂಪದಲ್ಲಿ ಶಿವನನ್ನು ಪೂಜಿಸುವಂಥದ್ದು ಬಹಳ ವಿಶೇಷವಾದದ್ದು. ಅದನ್ನೇ ಮಾಡ್ತೇನೆ. ಇಲ್ಲಿ ಬೇಕಾದಷ್ಟು ಮರಳೆಲ್ಲ ಇದೆಯಲ್ಲ, ಮಳಲು, ಆ ಮಳಲ ಲಿಂಗವ ಮಾಡಿದನು. ಮಣಲಲಿಂಗವ ಮಾಡಿದನು ನಿರ್ಗುಣನ ಸಗುಣಾರಾಧನೆಯ ಮನ್ನಣೆಗಳಲ್ಲಿ ವಿಸ್ತರಿಸಿದನು. ವಿವಿಧಾಗಮೋಕ್ತದಲ್ಲಿ ಕಣಗಿಲೆಯ ಬಂದುಗೆಯ ಕಕ್ಕೆಯ ಸಣಬಸರಿಸದ ಕುಸುಮದಲ್ಲಿ ರಿಪುಗಣ ಭಯಂಕರನ ಅರ್ಚಿಸಿದನು. ರಿಪುಗಣ ಭಯಂಕರನ
ಭಯಂಕರನ ಅರ್ಚಿಸಿದನು ಅಂಧಾಸುರಾಂತಕನ. ಬೇಕಾದಷ್ಟು ಮರಳ ರಾಶಿಯೆಲ್ಲ ಬಿದ್ದಿದೆ ಅಲ್ಲಿ. ಆ ಮರಳ ರಾಶಿಯಿಂದ ಒಂದಷ್ಟು ಮರಳನ್ನು ಸಂಗ್ರಹಿಸಿ ತಂದು ಬಿಟ್ಟು ಅದರಲ್ಲೇ ಒಂದು ಲಿಂಗವನ್ನು ಅಲ್ಲೇ ಮಾಡಿದ. ದೇವರು ಎಲ್ಲಿ ಮಾಡಿದ್ರು ಅಲ್ಲಿ ಪ್ರತ್ಯಕ್ಷನಾಗ್ತಾನೆ, ಅಲ್ಲಿ ಇದ್ದೇ ಇರ್ತಾನೆ, ಸಾನ್ನಿಧ್ಯ ಬಂದುಬಿಡ್ತಾರೆ. ದೇವರನ್ನ ಹುಡುಕಿಕೊಂಡು ದೂರ ಹೋಗಬೇಕಾದ ಅಗತ್ಯ ಇಲ್ಲ, ದೇವಸ್ಥಾನಕ್ಕೆ ಹೋಗಬೇಕಾದ ಅಗತ್ಯವಿಲ್ಲ. ನೀವು ಎಲ್ಲಿರ್ತೀರೋ ಅಲ್ಲೇ ಯಾವುದೋ ಒಂದು ವಸ್ತುವಿನಲ್ಲಿ ಶಿವನನ್ನೋ ದೇವರನ್ನ ನೀವು ಅಲ್ಲಿ ಚಿಂತಿಸಿದರೆ, ಭಾವಿಸಿದರೆ ಅವನು ಅಲ್ಲಿ ಇರ್ತಾನೆ. ಆದ್ದರಿಂದ ಅಲ್ಲೇ ಒಂದು ಮರಳ ಲಿಂಗವನ್ನು ಮಾಡಿದ. ಆ ಮರಳಲಿಂಗಕ್ಕೆ ಪ್ರಾಣ ಪ್ರತಿಷ್ಠೆ ಶಾಸ್ತ್ರವತ್ತಾಗಿ ಮಾಡಿದ. ಆಮೇಲೆ ಷೋಡಶೋಪಚಾರ ಪೂಜೆ, 16 ಥರದ ಉಪಚಾರ ಪೂಜೆ ಎಲ್ಲ ಗೊತ್ತು ಅವನಿಗೆ. ಆಗಮೋಕ್ತದಲ್ಲಿ ಆಗಮ ವಿಧಾನದಿಂದ ಪೂಜೆ ಎಲ್ಲ ಮಾಡಿದ. ಅಲ್ಲದೆ ಈಗ ಮಾಡುತ್ತಾ ಇರುವಂತಹದ್ದು ಯಾವ ಉದ್ದೇಶದಿಂದ ಅಂದರೆ, ತಾನು ಮಾಡುವಂಥ ಯುದ್ಧದಲ್ಲಿ ಜಯ ಆಗಬೇಕು ಎಂಬ ಉದ್ದೇಶದಿಂದ. ಯುದ್ಧದಲ್ಲಿ ಜಯವನ್ನು ಬಯಸುವಾತ ದೇವರ ಪೂಜೆ ಮಾಡಿದಾಗ ಮುಖ್ಯವಾಗಿ ಕೆಂಪು ಹೂವುಗಳಿಂದ ದೇವರನ್ನು ಪೂಜಿಸಬೇಕು ಅಂತ ಒಂದು ವಿಚಾರ ತಿಳಿದಿತ್ತು ಅರ್ಜುನನಿಗೆ. ಯಾಕಂದರೆ ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಯುದ್ಧ ಅನ್ನುವಂಥದ್ದು ಅದಕ್ಕೆ ಸಂಬಂಧಪಟ್ಟಂಥ ಗ್ರಹ ಕುಜನ ಬಣ್ಣ ಕೆಂಪು ಬಣ್ಣ. ಆದ್ದರಿಂದ ಈ ಕೆಂಪಿಗೂ ಮತ್ತು ಈ ಯುದ್ಧಕ್ಕೂ ಸ್ವಲ್ಪ ಸಂಬಂಧ ಇದೆ. ಆದ್ದರಿಂದ ಸಾಧ್ಯವಾದಷ್ಟು ಕೆಂಪು ಹೂವುಗಳು, ಕಣಗಿಲೆ, ಬಂದುಗೆ ಅಂದರೆ ಬಂದೂಕ ಪುಷ್ಪ ಅಂತ ಅಂದರೆ ದಾಸವಾಳ ಹೂವು, ಆಮೇಲೆ ಇನ್ನು ಕಕ್ಕೆ, ಶಿರೀಷ ಮೊದಲಾದ ಕೆಲವು ಹೂವುಗಳು, ಕಣಗಿಲೆ ಮೊದಲಾದ ಇಂಥ ಹೂವುಗಳನ್ನೆಲ್ಲ ಕೊಯ್ದುಕೊಂಡು ಬಂದ. ಅಲ್ಲಿ ಹೋಗಿ ಕಾಡಿನಲ್ಲಿ ಕೊಯ್ದುಕೊಂಡು ಬಂದು ಆ ಹೂವುಗಳನ್ನು ಆ ದೇವರ ಮೇಲೆ ಏರಿಸಿ, ಅಂದರೆ ಆ ಲಿಂಗದ ಮೇಲೆ ಏರಿಸಿ ಕ್ರಮವತ್ತಾಗಿ ಪೂಜೆಯನ್ನು ಮಾಡಿಬಿಟ್ಟು ಆಮೇಲೆ ಯೋಚನೆ ಮಾಡಿದ. ಕೊನೆಯಲ್ಲಿ ಪೂಜೆ, ಷೋಡಶೋಪಚಾರ ಪೂಜೆ ಆದಮೇಲೆ ಕೊನೆಯಲ್ಲಿ ಒಂದು ಪ್ರಾರ್ಥನೆ ಅನ್ನುವಂಥದ್ದನ್ನು ಸಲ್ಲಿಸುವಂಥ ಒಂದು ಕ್ರಮ ಇದೆ. ಅದು ಒಂದು ಪ್ರಾರ್ಥನಾ ಸಮರ್ಪಯಾಮಿ, ಒಂದೊಂದೇ ಸಮರ್ಪಿಸುತ್ತಾ ಹೋಗುವಂಥದ್ದು 16 ಉಪಚಾರಗಳಲ್ಲಿ. ಆ ಪ್ರಾರ್ಥನೆ ಮಾಡುವ ಸಂದರ್ಭ ಬಂದಾಗ ಏನಾದರೂ ಹೇಳಬೇಕಲ್ಲ. ಆಗ ಹೇಳಿದ ದೇವರಲ್ಲಿ, ಸ್ವಾಮಿ ನಿನಗೆ ಗೊತ್ತಿದೆಯಲ್ಲ ಏನೆಲ್ಲ ಆಗಿದೆ ಅಂತ, ನೀನು ಸರ್ವಜ್ಞ, ನಿನಗೆ ಹೇಳಬೇಕಾದ ಅಗತ್ಯವೇನೂ ಇಲ್ಲ. ಆದರೂ ಕೂಡ ಶಿಷ್ಟಾಚಾರ ಪೂಜೆಯಲ್ಲಿ ಒಂದು ಅಂಗ ಅದು. ಆದ್ದರಿಂದ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಏನಾಗಿದೆ ನೋಡು ನನ್ನ ಸ್ಥಿತಿ, ಈಗ ಗೆಲಿದಾನೆ ನಾನು. ಗೆಲಿದನೆನ್ನನು ಶಬರನು, ಗೆಲಿದನೆನ್ನನು ಶಬರನು, ಈತನ ಗೆಲುವ ಶಕ್ತಿಯ ಕೊಡು, ಈತನ ಗೆಲುವ ಶಕ್ತಿಯ ಕೊಡು. ಕಿರಾತನ ಬಲುಹು ಭಂಗಿಸಿತು, ಎನ್ನ ಬಿಂಕದ ಒಡೆಯ ನೀನಿರಲು ಹಲವು ಮಾತೇನು, ಎನ್ನ ಬಿಂಕದ ಒಡೆಯ ನೀನಿರಲು ಹಲವು ಮಾತೇನು. ಇವನ ಮುರಿವಗ್ಗಳಿಕೆಯನೆ ಕೃಪೆ ಮಾಡು, ಇವನ ಮುರಿವಗ್ಗಳಿಕೆಯನೆ ಕೃಪೆ ಮಾಡು ಎನ್ನುತ್ತ ಪರಬಲ ಭಯಂಕರ ಭುಜವನೊದರಿಸುತ್ತಿತ್ತ ಮುಂದಾದ. ಸ್ವಾಮಿ, ಈ ಒಬ್ಬ ಕಿರಾತ ನನ್ನನ್ನು ಯುದ್ಧದಲ್ಲಿ ಹೀನಾಯವಾಗಿ ಸೋಲಿಸಿಬಿಟ್ಟಿದ್ದಾನೆ. ನಾನೀಗ ಕೇಳಿಕೊಳ್ಳುವುದು ಇಷ್ಟೇನೆ, ನನ್ನನ್ನು ಹೇಗೆ ಭಂಗಿಸಿದ್ದಾನೆ, ನನ್ನ ಅವಮಾನ ಮಾಡಿಬಿಟ್ಟಿದ್ದಾನೆ ಇವ. ನಾನು ಯಾರು? ನಿನ್ನ ಕಿಂಕರ, ನಿನ್ನನ್ನು ನಂಬಿದಂಥ ದಾಸ ನಾನು. ನನ್ನ ಬಿಂಕದ ಒಡೆಯ, ಅಭಿಮಾನದ ದೇವತೆ, ನನ್ನ ಹೆಮ್ಮೆಯ ನಾಥ ಒಡೆಯ ಅಂತನಿಸಿಕೊಂಡವ ನೀನಿದ್ದಾಗ, ನೀನಿರುತ್ತಾ ನಾನು ಇಂಥ ಸೋಲಿಗೆ ಸಿಕ್ಕಿಬಿಟ್ಟನಲ್ಲ, ಒಬ್ಬ ಕಿರಾತನ ಕೈಯಲ್ಲಿ ಸೋಲುವಂಥ ಸ್ಥಿತಿ ಉಂಟಾಯಿತಲ್ಲ, ಇದು ನಿನಗೆ ಅವಮಾನವಲ್ವೇ? ಹಾಗಾದರೆ ಸ್ವಾಮಿ, ಖಂಡಿತ ಇನ್ನು ಮುಂದೆ ಇಂಥದ್ದು ಅವಮಾನಕ್ಕೆ ಅವಕಾಶ ಕೊಡಬೇಡ. ನಾನು ಕೇಳಿಕೊಳ್ಳುವುದಿಷ್ಟೇ, ಹಲವು ಮಾತೇಕೆ, ಇನ್ನು ಹೆಚ್ಚು ಮಾತಾಡಿ ಅಗತ್ಯ ಪ್ರಯೋಜನವಿಲ್ಲ. ಒಂದೇ ಮಾತಿನಲ್ಲಿ ಕೇಳ್ತಾ ಇದ್ದೇನೆ, ಇವನ ಮುರಿವಗ್ಗಳಿಕೆಯೇ ಕೃಪೆ ಮಾಡು. ಈ ಒಬ್ಬ ಕಿರಾತ ಇದ್ದಾನಲ್ಲ, ಅವನು ಹೇಗೆ ಇದುವರೆಗೂ ನನ್ನನ್ನು ಹೊಡೆದಿದ್ದಾನೋ, ಬಡಿದಿದ್ದಾನೋ, ಅವಮಾನಿಸಿದ್ದಾನೋ, ಸೋಲಿಸಿದ್ದಾನೋ, ಅದೇ ರೀತಿಯಲ್ಲಿ ಅವನನ್ನು ತಿರುಗಿ ನಾನು ಹೊಡೆದು ಅವನ್ನ ಮುರಿಯಬೇಕು, ಅವನ್ನ ಮಣ್ಣು ಮುಕ್ಕಿಸಬೇಕು.
ಅಷ್ಟು ಶಕ್ತಿಯನ್ನು ನನಗೆ ದಯಮಾಡಿ ಕೊಡು ದೇವರೇ ಅಂತ ಕೇಳಿಕೊಂಡ ಅರ್ಜುನ ಶಿವನಲ್ಲಿ. ಕೇಳಿದಾಗ ಅರ್ಜುನಿಗೆ ಸಮಾಧಾನ ಆಯಿತು. ದೇವರು ಏನೋ ಒಲಿತಾ ಇದ್ದಾನೆ, ದೇವರಿಗೆ ನನ್ನ ಮೇಲೆ ಕೃಪೆ ಬಂತು, ಕೊಡ್ತಾನೆ, ಇನ್ನು ಮುಂದೆ ನನ್ನ ಕೈ ಬಿಡುವುದಿಲ್ಲ ಅಂತ ಒಂದು ಭಾವನೆ ಬಂತು ಅರ್ಜುನನಿಗೆ. ಅಷ್ಟು ಬಂದ ಮೇಲೆ ಕೂಡಲೇ ಎದ್ದ. ಕಿರಾತ ಇದ್ನಲ್ಲ ಅವನೇ ಶಿವ ಇದ್ದಾನೆ, ಇದುವರೆ ಸೋಲಿಸಿದವನೇ ಶಿವ. ಇವನು ಹೇಳ್ಕೊಳ್ತಾ ಇರೋದು ಬೇರೆ ಯಾರೋ ಅನ್ನೋ ರೀತಿಯಲ್ಲಿ ಹೇಳ್ಕೊಂಡ ಪಾಪ. ಶಿವ ಅದಕ್ಕೂ ತಥಾಸ್ತು ಅಂತ ಹೇಳ್ದ. ಆದರೆ ಈಗ ಎದ್ದುಬಿಟ್ಟು ಎಲ್ಲ ಕಿರಾತ ಈಗ ನೋಡಬಹುದು, ನಾವು ಇದನ್ನು ಕಾಣಬಹುದು. ಕಾಣಬಹುದೋ ಶಬರ ನಿನ್ನೀ ಪ್ರಾಣವೆನ್ನಾಧೀನವು ಅರಿಯಾಸ್ಥಾಣುವಿನ ಬಲುಹುಂಟು ಹಿಂಡುವೆ ನಿನ್ನ ಸುವಾಜ ಹಿಂಡುವೆ ನಿನ್ನ ಸುವ ಗೋಣ ಮುರಿವೆನು ಮಿಡುಕಿದೊಡೆ ಶಿವನಾಣೆ ಬಾ ಸಮ್ಮುಖಕ್ಕೆ ಹಾಣಿಗಿನ ಅನುಭಾಗೆನು ತಲಿ ಎವೆಯಿಕ್ಕದೀಕ್ಷಿಸಿದ ಎಲ್ಲ ಬೇಡ, ಈಗ ನೋಡು ನನ್ನ ಶಕ್ತಿ ಎಂಥದ್ದು ಅನ್ನುವುದನ್ನು. ಏನು ಇದುವರೆಗೆ ನೀನೇನೋ ನನ್ನನ್ನು ಸ್ವಲ್ಪ ಹೊಡೆದಿರ್ಬೋದು, ಜಯಿಸಿರ್ಬೋದು. ಈಗ ಏನಾಗಿದೆ ಗೊತ್ತಾ? ನಿನ್ನ ಪ್ರಾಣ ನನ್ನ ಅಧೀನ, ನಿನ್ನ ಪ್ರಾಣ ಈಗ ನನ್ನ ಕೈಯಲ್ಲಿದೆ. ನಿನ್ನ ಕೊಲ್ಲುವುದು, ಉಳಿಸುವುದು, ಬದುಕಿಸುವುದು, ಸಾಯಿಸುವುದು ನನ್ನ ಕೈಯಲ್ಲಿದೆ. ನೋಡು, ಯಾಕೆ ಗೊತ್ತೇ? ಸ್ಥಾಣುವಿನ ಬಲುಹುಂಟು. ಈಗ ಹಿಂದಿನಾಗೆ ಅಂತ ಭಾವಿಸಬೇಡ. ಶಿವನ ಕೃಪೆಯನ್ನು ಪಡ್ಕೊಂಡು ಬಂದಿದ್ದೇನೆ. ಶಿವನ ಸಹಾಯ ಪೂರ್ಣವಾಗಿ ಪರಿಪೂರ್ಣವಾಗಿ ನನಗಿದೆ. ಹಾಗಾಗಿ ನಿನ್ನನ್ನು ಹಿಂಡುವೆ ನಿನ್ನ ಸುವ. ಕ್ಷಣ ಮಾತ್ರದಲ್ಲಿ ನಿನ್ನ ಪ್ರಾಣವನ್ನು ಹಿಂಡಿ ತೆಗೆದು ಬಿಡ್ತೇನೆ. ಹೆಚ್ಚಿಗೆ ಮಾತಾಡಿದ್ರೆ ಗೋಣ ಮುರಿವೆನ್ನು ಮಿಡುಕಿದೊಡೆ. ಹೆಚ್ಚೇನಾದರೂ ಮಾತಾಡಿದೆ ಅಂದರೆ ನಿನ್ನ ಕುತ್ತಿಯನ್ನು ಅಲ್ಲೇ ಮುರಿದು ಬಿಡ್ತೇನೆ. ಏನಂತ ಅಂದ್ಕೊಂಡಿದ್ದೀನಿ ನೀನು? ಶಿವನಾಣೆ ಬಾ, ಶಿವನಾಣೆಯಾಗಿ ಹೇಳ್ತಾ ಇದ್ದೇನೆ, ಸುಳ್ಳಲ್ಲ. ಹಿಂದೆ ಇದೇ ರೀತಿ ಮಾತಾಡಿದ್ದೆ ನಾನು, ಆದರೆ ಆ ರೀತಿ ಆಗಲಿಲ್ಲ ನನ್ನ ಕೈಯಲ್ಲಿ, ಒಪ್ಕೊಡ್ತೇನೆ. ಈಗ ಅದಲ್ಲ, ಅದೇ ರೀತಿ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಭಾವಿಸಬೇಡ. ಶಿವನೇ ಆಣೆ, ಇದಕ್ಕೆ ಅವನೇ ಸಾಕ್ಷಿ. ಬಾ, ಮತ್ತೆ ಧೈರ್ಯ ಇದ್ದರೆ ಈಗ ಯುದ್ಧ ಮಾಡು, ಎದುರಾಗು ನನಗೆ ಅಂತ ಕರೆದ. ಅವನೇ ಇದ್ದಾನೆ ಪಾಪ ಎದುರಿನಲ್ಲಿ, ಅವನೇ ಸಾಕ್ಷಿ ಅಂತ ಅವನೇ ಆಣೆ ಆಗಿ ಕರೀತಾ ಇದ್ದಾನೆ. ಏನು ಮಾಡಬೇಕು ಈಗ? ಶಿವ ಮುಂದೆ ಬರಲೇ ಇಲ್ಲ. ಅವನು ನಿಂತಲ್ಲೇ ನಿಂತ್ಕೊಂಡ ಶಿವ. ಯಾಕಂದರೆ ಮುಂದೆ ಬಂದರೆ ಕಷ್ಟ. ಈಗ ಅವನ ಹತ್ರ ವರ ಪಡೆದಿದ್ದಾನೆ ಇವನು. ಹೆಚ್ಚು ಕಡಿಮೆ ಪ್ರಾರ್ಥನೆ ಮಾಡಿ ಆ ಬೇಡನನ್ನು ಗೆಲ್ಲುವಂಥ ಶಕ್ತಿ ನನಗೆ ಕೊಡೋದು ಹೇಳಿ ಆಯಿತು. ಅವ ಏನೋ ಅಭಯ ಕೊಟ್ಟಾಯಿತು. ಈಗ ಇವ ಮುಂದೆ ಹೋದರೆ ಇವನೇ ಸೋಲಬೇಕಾಯ್ತು ಅವನ ಕೈಯಲ್ಲಿ. ಭಸ್ಮಾಸುರನಿಗೆ ವರೆ ಕೊಟ್ಟಾಗ ಆಯ್ತು. ಈಗ ಭಸ್ಮಾಸುರನಿಗೆ ವರೆ ಕೊಟ್ಟಾಗ ಉರಿ ಅಷ್ಟೇ ಕೊಟ್ಟ. ಭಸ್ಮಾಸುರ ಅದನ್ನೇ ಅವನ ಮೇಲೆ ಹಿಡಿದಕ್ಕೆ ಹೋದ. ಆಗ ಅವನೇ ಓಡಿ ಹೋಗಬೇಕಾಯ್ತು ಶಿವ, ಯಾಕಂದರೆ ಕೊಟ್ಟಂಥ ವರ, ತಾನೇ ಕೊಟ್ಟ ವರ. ಹಾಗೆ ಇಲ್ಲಿಯೂ ಹಾಗೆ ಆಯ್ತು. ಈಗ ಅವನಿಗೆ ಅರ್ಜುನನಿಗೆ ಬೇಡನನ್ನು ಗೆಲ್ಲುವಂಥ ವರ ಬೇಕು ಅಂತ ಕೇಳ್ದ. ಹ್ಞೂ ಅಂತ ಹೇಳ್ದ. ಕೊಟ್ಟನೋ ಬಿಟ್ಟನೋ ಒಟ್ಟಿನಲ್ಲಿ ಇವನ ಮನಸ್ಸಿಗೆ ಬಂದುಬಿಟ್ಟಿದೆ. ಶಿವ ಒಲಿದಿದ್ದಾನೆ ಅಂತ ಇವನಿಗೊಂದು ಯಾವಾಗ ತೃಪ್ತಿ ಆಯಿತೋ ಆಗ ಎದ್ದ. ಪೂಜೆಯನ್ನು ಬಿಟ್ಟು ಎದ್ದು ಯುದ್ಧಕ್ಕೆ ನಿಂತಿದ್ದಾನೆ. ಆಮೇಲೆ ಈಗ ಮತ್ತೆ ಕರಿತಾ ಇದ್ದಾನೆ, ಅವನನ್ನು ಶಿವನನ್ನೇ ಕರಿತಾ ಇದ್ದಾನೆ, ಬೇಡ ರೂಪದಲ್ಲಿ ಇರುವಂಥ ಶಿವನನ್ನು. ಅವನೇನಾದ್ರು ಯುದ್ಧಕ್ಕೆ ಬಂದರೆ ಸೋಲಬೇಕಾಗ್ತಾರೆ ಅವನ ಕೈಯಲ್ಲಿ. ಅದಕ್ಕೋಸ್ಕರ ನಿಂತೇ ಇದ್ದ ಶಿವ, ಏನು ಮುಂದೆ ಬರಲಿಲ್ಲ. ಆಶ್ಚರ್ಯ ಆಯ್ತು ಇವನಿಗೆ. ಹಬ್ಬ, ಇದುವರೆಗೆ ನಾನು ಕರೆದ ತಕ್ಷಣ ಬರ್ತಿದ್ದ, ಈಗ ಯಾಕೆ ಮುಂದೆ ಬರ್ತಾ ಇಲ್ಲ ಇವ? ಏನಾಯಿತು? ಬೇಡ ಹೆದರಿಕೆ ಆಯ್ತು ಹಾಗಾದರೆ ಏನಂತ ಹೀಗೆ ನೋಡಿದರೆ ಆಶ್ಚರ್ಯ. ಅವನು ತಲೆ ಮೇಲೆ ನೋಡ್ತಾ ಇದ್ದಾನೆ. ಏನಿದು? ಕಂಡನರ್ಜುನನು ಈ ಕಿರಾತನ ಮಂಡೆಯಲಿ ಮಳಲಲಿಂಗದ ಮಂಡೆಯಲಿ ಪೂಜಿಸಿದ ಬಹುವಿಧ ಕುಸುಮ ಮಂಜರಿಯ ಕಂಡನರ್ಜುನನು. ಕಂಡನಿತ್ತಲು ಮುರಿದು ಪುನರಪಿ ಕಂಡನು. ಕಂಡನಿತ್ತಲು ಮುರಿದು ಪುನರಪಿ ಕಂಡನು. ಈ ಶಬರಂಗಿದೆತ್ತಣ ದಂಡಿಯೋ, ಈ ಶಬರಂಗಿದೆತ್ತಣ ದಂಡಿಯೋ ಹಾಯನುತ ಸೈವೆರಗಾದನ ಪಾರ್ಥ. ಕಂಡ
ಈಗ ನೋಡ್ದ, ತಲೆ ಮೇಲೆ ನೋಡ್ತಾ ಇದ್ದಾನೆ, ಹೂವುಗಳೆಲ್ಲ ಇವೆ ಕಿರಾತನ ತಲೆಯಲ್ಲಿ, ಇದುವರೆಗೆ ಇರಲಿಲ್ಲ, ಎಲ್ಲಿಂದ ಬಂತಪ್ಪ ಈ ಹೂವುಗಳೆಲ್ಲ ಅಂತ ನೋಡಿದರೆ ಇವು ಯಾವ ಹೂವುಗಳು ಅಲ್ಲ, ನಾನು ಆ ಮರಳ ಲಿಂಗದ ಮೇಲೆ ಏರಿಸಿದ್ನಲ್ಲ ಆ ಹೂವುಗಳು, ಅವೆಲ್ಲ ಬಂದು ಇವನ ತಲೆ ಮೇಲೆ ಕೂತ್ಕೊಂಡ್ಬಿಟ್ಟಿವೆಯಲ್ಲ, ಇದೇನು ಆಶ್ಚರ್ಯ. ಈ ಕಿರಾತ ಏನಿವೇನು ಜಾದುಗಾರನ ಏನಿರ್ಬೋದು, ಈ ಕಿರಾತನ ದಂಡಿ ಏನಿದು ಅಂತ ಇವನು ವಿಚಾರವೇ ಅರ್ಥವಾಗ್ತಾ ಇಲ್ವಲ್ಲ, ಏನು ಚಮತ್ಕಾರ ಮಾಡ್ತಾನೆ ಇವನು ಪುಣ್ಯಾತ್ಮ. ಅಲ್ಲಿರುವಂಥ ಮರಳ ಲಿಂಗದ ಮೇಲೆ ಏರಿಸಿದ ಹೂವೆಲ್ಲ ಇವನ ತಲೆ ಮೇಲೆ ಬಂದು ಕೂತ್ಕೊಂಡಿವೆ ಅಂತಾದರೆ ಇದು ಹೇಗೆ ಸಾಧ್ಯ? ಓಹೋ, ಎಲ್ಲೋ ಸ್ವಲ್ಪ ಮೋಸ ಆಗಿರಲೂಬಹುದು. ನಾನೆಲ್ಲೋ ಆ ಕಡೆ ಈ ಕಡೆ ನೋಡುವಾಗ ಯಾರೋ ಅವನ ಹೆಂಡತಿಯೋ ಅವನ ಪರಿವಾರದವರು ಯಾರೋ ಹಿಂದಿನಿಂದ ಬಂದು ನಮ್ಮ ಮರಳ ಲಿಂಗದ ಮೇಲಿದ್ದಂಥ ಹೂವನ್ನು ಎತ್ತಿಕೊಂಡು ಬಂದು ಎಲ್ಲ ಅವನ ತಲೆ ಮೇಲೆ ಇಟ್ಟಿರಲೂಬಹುದು, ಯಾರಿಗೆ ಗೊತ್ತು. ಅವನ ಹೆಂಡತಿ ಹಾಗೆ ಮಾಡಿರಲೂಬಹುದು. ಯಾಕಂದರೆ ಇವರೆಲ್ಲ ಹೇಳಿ ಕೇಳಿ ಕಿರಾತರು, ಕಾಡಿನ ಜನ, ಏನೂ ಗೊತ್ತಿಲ್ಲ ಇವರಿಗೆ. ಅದು ಪೂಜೆ ಮಾಡಿದ್ದು ಹೂವು ಮುಟ್ಟಬಾರ್ದು, ಮಡಿ ಮೈಲಿಗೆ ಯಾವೊಂದೂ ಗೊತ್ತಿಲ್ಲ ಇವರಿಗೆ. ಪೂಜೆ ಮಾಡಿದ್ದನ್ನೇ ತೆಗೆದಿರ್ಬೋದು ಹೂವನ್ನು, ಯಾರಿಗೆ ಗೊತ್ತು, ಕಾಡು ಜನ. ಬಹುಶಃ ಏನೋ ಹೆಚ್ಚು ಕಡಿಮೆ ಆಗಿರಬೇಕು. ಇದು ಹೌದಾ ಅಲ್ಲ ಅಂತ ನೋಡಬೇಕಾದ್ರೆ ಇನ್ನೊಂದು ಸಲ ಪರೀಕ್ಷೆ ಮಾಡಬೇಕಾಯ್ತು. ಆದರೆ ಅದಕ್ಕೆ ಆಗಲಿದ ನಾರೇವಿ ಅಂತ ಹೇಳಿ, ಆಗಲಿದ ನಾರೈವೆನೆನುತವ ನಾಗಮೋಕ್ತದಿ ಮತ್ತೆ ಲಿಂಗದ ಮೇಗರೆಯ ನಿರ್ಮಾಲ್ಯವನು ಬೇರಿರಿಸಿ ಭಕ್ತಿಯಲಿ ಹೂಗಳನ್ನು ತಿರಿದೊಟ್ಟಿ ಕರುಣಾಸಾಗರನ ಬಲವಂದು ಹೂಗಳನ್ನು ತಿರಿದೊಟ್ಟಿ ಕರುಣಾಸಾಗರನ ಬಲವಂದು ದಕ್ಷನ ಯಾಗಹರನೇ ನಮಃ ಶಿವಾಯ ದಕ್ಷನ ಯಾಗಹರನೇ ನಮಃ ಶಿವಾಯ ಎನ್ನುತ್ತಿತ್ತ ಮುಂದಾದ ಇನ್ನೊಂದು ಸಲ ಪರೀಕ್ಷೆ ಮಾಡಿ ನೋಡಬೇಕು ಏನು ನಿಜವಾದ ವಿಚಾರ ಏನಂತ. ಆರೈವೆ ಇದನ್ನು ಪರೀಕ್ಷೆ ಮಾಡಿ ನೋಡ್ತೇನಂತ ಯೋಚನೆ ಮಾಡಿ ಹಿಂದೆ ಮಾಡಿದಂಥ ಪೂಜೆಯ ಆ ವಸ್ತುಗಳನ್ನೆಲ್ಲ ತೆಗೆದು ಬದಿಗಿಟ್ಟ. ನಿರ್ಮಾಲ್ಯ ಅಂತ ಕರೆಸ್ಕೊಳ್ತಾರೆ ಅದನ್ನು ತೆಗೆದು ಬೇರೆ ಇಟ್ಟ. ತಿರುಗಿ ಕಾಡಿನೊಳಗೆ ಹೋಗಿ ಮತ್ತೆಷ್ಟು ಹೂವುಗಳನ್ನು ತಂದು ಕೊಯ್ದುಕೊಂಡು ಬಂದ. ತಿರುಗಿ ತಂದು ಆ ಹೂವುಗಳನ್ನೆಲ್ಲ ಮತ್ತೆ ಏರಿಸಿ ಮತ್ತೆ ಆಗಮೋಕ್ತವಾಗಿ ಶಾಸ್ತ್ರೋಕ್ತವಾಗಿ ಮತ್ತೆ ಪೂಜೆ ಮಾಡಿದ. ಪೂಜೆ ಮಾಡುವಾಗ ಒಂದು ಕಣ್ಣನ್ನು ಆ ಕಡೆ ಇಟ್ಟೇ ಇದ್ದ. ಎಲ್ಲಾದರೂ ಯಾರಾದರೂ ಬಂದು ತೆಗಿತಾರ ನೋಡೋಣ, ಅವನ ಕಡೆಯವರು ಯಾರಾದರೂ ಹೆಂಡತಿಯೋ ಪರಿವಾರದವರು ಬಂದು ಎಲ್ಲಾದರೂ ಮುಟ್ತಾರಾ, ಕೈ ಹಾಕ್ತಾರಾ, ಈ ಹೂವನ್ನು ತೆಗೆದುಕೊಂಡು ಹೋಗಿ ಅವನ ತಲೆ ಮೇಲೆ ಇಡ್ತಾರ, ತಿರುಗಿ ಏನು ನೋಡೋಣ ಅಂತ ನೋಡ್ತಲೇ ಇದ್ದ. ಯಾರೂ ಬರಲಿಲ್ಲ, ದೂರದಲ್ಲೇ ಇದ್ರವರೆಲ್ಲ. ಎಲ್ಲ ಪೂಜೆ ಮುಗೀತು. ಈಗ ನೋಡ್ಬೇಕೀಗ, ಹಾಗಾದರೆ ಯಾರು ಬರಲಿಲ್ವಲ್ಲ ಸದ್ಯ ಅಂತ ಆ ಕಡೆ ತಿರುಗಿ ನೋಡಿದ. ಮತ್ತೆ ಕಂಡನು ಕಂಡ ಪರಶುವಿನ, ಮತ್ತೆ ಕಂಡನು ಖಂಡ ಪರಶುವಿನುತ್ತಮಾಂಗದಲ್ಲಿ ಚೆಯಲಿ. ಮತ್ತೆ ಕಂಡನು ಖಂಡ ಪರಶುವಿನುತ್ತಮಾಂಗದಲ್ಲಿ ಚೆಯಲಿ. ಲಿಂಗೋತ್ತಮಾಂಗದ ಮೇಲೆ ಕಾಣನು ಕುಸುಮ ಮಂಜರಿಯ. ತುತ್ತಿದವು ಕೌತುಕವ ರಂಜಿಸಿ ಹೊತ್ತವದು ಭೂತವನು. ತುತ್ತಿದವು ಕೌತುಕವ ರಂಜಿಸಿ ಹೊತ್ತವದು ಭೂತವನು. ಭಯಾನಕ ಬೆತ್ತರಸದಲ್ಲಿ ಮುಳುಗಿದವು ಕಂಗಳು ಧನಂಜಯನ. ಆಗ ಇನ್ನೊಂದು ಸಲ ನೋಡೋಣ ಅಂತ, ಈಗೇನಾಗಿದೆ ನೋಡೋಣ ಅಂತ ಆ ಕಡೆ ತಿರುಗಿದ. ಬೇಡದನ್ನು ನೋಡ್ತಾ ಇದ್ದಾರೆ. ತಿರುಗಿ ಅವನ ತಲೆ ಮೇಲೆ ಅದು ಹೂವುಗಳೆಲ್ಲ ಅಲ್ಲೇ ಇವೆ. ಏನು ಆಶ್ಚರ್ಯವಿದು, ಹಬ್ಬ ಆಶ್ಚರ್ಯವಾಯಿತು. ತಿರುಗಿ ನೋಡಿದ, ಲಿಂಗನ ಮೇಲೆ ಇದೆಯಂತ, ಇಲ್ಲ, ಅಲ್ಲಿಲ್ಲ ಹೂವುಗಳು ತಿರುಗಿ ಅಲ್ಲೇ ಹೋಗಿ ಸೇರ್ಕೊಂಡ್ಬಿಟ್ಟಿವೆ. ಯಾರೂ ಕೈ ಆಗಲಿಲ್ಲ, ಯಾರೂ ಬರಲಿಲ್ಲ, ಯಾರೂ ಮುಟ್ಟಲಿಲ್ಲ. ಹಾಗಾದರೆ ಇದೇನು ಆಶ್ಚರ್ಯ. ನಾನು ಲಿಂಗಕ್ಕೆ ಶಿವನಿಗೆ ಅರ್ಪಿಸಿದಂಥ ಹೂವುಗಳೆಲ್ಲ ಹೋಗಿ ಆ ಬೇಡನ ತಲೆ ಮೇಲೆ ಕುಳಿತುಕೊಳ್ತಾ ಇವೆ ಅಂತ ಆದರೆ ಹಾಗಾದರೆ ಅವನೇ ಶಿವನಿರಬೇಕಲ್ವಾ? ಅವನೇ ಶಿವನಿರ್ಬೋದೇ? ಹೌದು, ಅವನೇ ಶಿವನಿರಬೇಕು ಅಂತ ಒಂದು ಅವನು ಈಗ ತಲೆಗೆ ಹೊಳಿತು. ಅಯ್ಯೋ, ಎಂಥ ಕೆಲಸ ಆಗೋಯ್ತು.
ಇವನ ಹತ್ರ ನಾನು ಯುದ್ಧ ಮಾಡಿಬಿಟ್ಟೆನಲ್ಲ, ಗೊತ್ತಾಗ್ಲಿಲ್ವಲ್ಲ ಅಂತ ಅವನಿಗೆ ಒಂದು ಕಡೆಯಲ್ಲಿ ಆಶ್ಚರ್ಯ, ಇನ್ನೊಂದು ಕಡೆಯಲ್ಲಿ ಭಯ ಎಲ್ಲವೂ ಉಂಟಾಯಿತು ಅರ್ಜುನನಿಗೆ. ಹೌದು, ನಿಜವಾಗಿ ಇವನು ಶಿವನೇ, ಶಿವನಲ್ಲ ಸಾಕ್ಷಾತ್. ಶಿವನಲ ಸಾಕ್ಷಾತ್ ಚತುರ್ದಶ ಭುವನ ಕರ್ತುವಲ ಕಿರಾತವ್ಯವಹರಣೆಯಲಿ ಸುಳಿದುದು ಅಸ್ಮದನುಗ್ರಹಾರ್ಥವಲ ಏವಗಿದನಶನ ತಪದ ಪಿತ್ತದ ಬವಣೆ ತಲೆಗೇರಿದುದಲ ಶಿವ ಶಿವ ಮಹಾದೇವ ಎನುತ ಮರುಗಿದನು ಕಲಿಪಾರ್ಥ. ಅಯ್ಯೋ, ನಿಜವಾಗಿ ಇವನು ಶಿವನು, ಹೌದು ಇವನೇ ಶಿವ. 14 ಲೋಕಗಳನ್ನು ರಕ್ಷಿಸುವಂಥ ಸ್ವಾಮಿ ಶಿವ ತಾನಾಗಿ ನನ್ನ ಮುಂದೆ ಬಂದಿದ್ದಾನೆ, ನನಗೆ ಗೊತ್ತಾಗದೆ ಹೋಯ್ತಲ್ಲ. ಯಾಕೆ ಈ ರೀತಿಯಲ್ಲಿ ಬೇರೆ ರೂಪವನ್ನು ಧರಿಸಿಕೊಂಡು ಬಂದ ಇವ ಬೇಡನ ರೂಪದಲ್ಲಿ? ಅಸ್ಮದ್ ಅನುಗ್ರಹಾರ್ಥವಲ್ಲ, ಮತ್ಯಾತಕ್ಕೂ ಅಲ್ಲ, ನನ್ನನ್ನು ಅನುಗ್ರಹಿಸುವುದಕ್ಕಾಗಿಯೇ ಬಂದದ್ದು. ಏನೋ ಅವನ ಚಿತ್ತ ಹೇಗಿದೆ ಯಾರಿಗೆ ಗೊತ್ತು. ಅಂತೂ ನನಗೆ ಗೊತ್ತಾಗದೆ ಹೋಯ್ತಲ್ಲ. ಯಾಕೆಂದರೆ ತಪಸ್ಸಿನ ಮಧ್ಯದಲ್ಲಿ ಅನ್ನಾಹಾರಗಳನ್ನೆಲ್ಲ ಬಿಟ್ಟು ಬಹುಶಃ ಪಿತ್ತ ನನ್ನ ನೆತ್ತಿಗೆ ಏರಿ ಬಿಟ್ಟಿತ್ತಂತ ಕಾಣ್ತಾರೆ. ಆ ಪಿತ್ತದ ಪ್ರಭಾವಕ್ಕೆ ಒಳಗಾದ ನನಗೆ ಎದುರಿನಲ್ಲೇ ಬಂದು ಶಿವ ನಿಂತರೂ ಕೂಡ ಅವರನ್ನು ಗುರುತಿಸುವುದಕ್ಕೆ ಸಾಧ್ಯವಾಗದೆ ಹೋಯಿತು. ಕೇವಲ ಒಬ್ಬ ಕಿರಾತ ಅಂತ ಭಾವಿಸಿ ಇಷ್ಟೆಲ್ಲ ಮಾಡಿಬಿಟ್ಟೇನಲ್ಲ. ಅಯ್ಯೋ, ಎಂಥ ಕೆಲಸ ಆಗಿ ಹೋಯಿತು ಸ್ವಾಮಿ, ತಿಳಿಯಲಿಲ್ಲ ನನಗೆ. ಅನ್ಯಾಯ ಮಾಡಿಬಿಟ್ಟೆ, ಅಪಚಾರ ಮಾಡಿಬಿಟ್ಟೆ, ರಕ್ಷಿಸು ರಕ್ಷಿಸು, ಕಾಪಾಡು ಅಂತ ಮಹಾದೇವ ಶಿವ ಶಿವ ಶಿವನೇ ಅಂತ ಅವನ ಕಾಲಿಗೆ ಎರಗಿಬಿಟ್ಟ ಅರ್ಜುನ. ಆಗ ಅವನಿಗೆ ಗೊತ್ತಾಯ್ತಲ್ಲ, ಇವನಿಗೆ ಗೊತ್ತಾಯ್ತು ಅಂತ ಅವನಿಗೆ ಗೊತ್ತಾಯ್ತು. ಆಮೇಲೆ ಅವ ತನ್ನ ರೂಪವನ್ನು, ನಿಜ ರೂಪವನ್ನು ಧರಿಸಿದ ಶಿವ. ನಿಜವಾಗಿ ಶಿವನಿಗೆ ನಿಜ ರೂಪ ಅಂತ ಯಾವುದಾದ್ರೂ ಇದೆಯೇ? ಏನಿಲ್ಲ. ದೇವರು ಯಾವರು ನಿರಾಕಾರ, ಬೇಕಾದ ಆಕಾರ ತಳೆಯಬಲ್ಲ. ಹಾಗಾಗಿ ಶಿವ ಇವನಿಗೆ ಗೊತ್ತಾಯ್ತಲ್ಲ ತಾನು ಶಿವ ಅಂತಂದ ಮೇಲೆ ಇನ್ನು ಕಿರಾತನ ವೇಷ ಬೇಡ ಅಂತೇಳಿ ಆ ವೇಷ ಬಿಟ್ಟ. ಇದ್ದಕ್ಕಿದ್ದಾಗಿ ತನ್ನ ರೂಪದಲ್ಲಿ ಕಾಣಿಸಿಕೊಂಡ. ಯಾವ ರೂಪ ಅಂತಂದರೆ ಒಂದೆರಡು ರೂಪ ಅಲ್ಲ, ಅನೇಕ ರೂಪಗಳು, ಯಾವ ರೂಪ ಬೇಕಾದರೂ ತಳೆಯಬಲ್ಲ. ಆದರೆ ಒಂದು ರೂಪವನ್ನು ವಿಶೇಷವಾಗಿ ತೋರಿಸಿದ. ಯಾರಂದರೆ ಬೇರೆ 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 ಉರಿಗಣ್ಣುಗಳ ಪೂತ್ಕಾರದ ಅಹಿಬಂಧದ ಜಟಾಕೋಟೀರ ಭಾರದ ಮುಖ ಚತುಷ್ಟಯ ಭುಜ ಚತುಷ್ಟಯದ ವಾರಿಜಾಸನ ವಿಷ್ಣು ರುದ್ರಾಧಾರನೀಶ್ವರ ಪಂಚವಕ್ತ್ರಾಕಾರದಲ್ಲಿ ಶಿವ ಮೆರೆದಾಗ ಪಂಚಬ್ರಹ್ಮ ರೂಪದಲ್ಲಿ ಶಿವ ಮೆರೆದ ಪಂಚಬ್ರಹ್ಮ ರೂಪದಲ್ಲಿ ನಿರಾಕಾರ ನಿರ್ಗುಣನಾದ ಭಗವಂತ ಯಾವ ಆಕಾರ ಬೇಕಾದ್ರೂ ತೊಳೆಯಬಲ್ಲ. ಶಿವನು ಅಷ್ಟೇ. ಪಂಚಬ್ರಹ್ಮ ರೂಪ ಅಂತ ಅವನದ್ದು ಒಂದು ರೂಪ ಇದೆ ಆಗಮದಲ್ಲಿ ಹೇಳ್ತಾರೆ ಅದರ ಬಗ್ಗೆ. ಪಂಚಬ್ರಹ್ಮ ಅಂದರೆ 5 ರೂಪ. ಯಾವುದಂದರೆ ಅದೆಲ್ಲ ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ ಮತ್ತು ಸದಾಶಿವ ಅಂತ 5 ರೂಪ ಅಂತೆ ಒಂದು. ಅಂದರೆ ಬ್ರಹ್ಮ, ವಿಷ್ಣು, ಶಿವ ಎಲ್ಲ ಅವನೇ ಒಬ್ಬನೇ, ಅವನೇ ಇವನು, ಇವನೇ ಅವನು, ಬೇರೆ ವ್ಯತ್ಯಾಸ ಇಲ್ಲ ಅನ್ನೋದನ್ನು ಅಲ್ಲಿ ತೋರಿಸಿಕೊಟ್ಟ. 5 ರೂಪವನ್ನು ಕೂಡ ತೋರಿಸಿದ ಅಲ್ಲಿ. ಆ ಒಂದೊಂದು ರೂಪದಲ್ಲೂ ಕೂಡ ಉರಿಗಣ್ಣುಗಳು ಅಂದರೆ 3ನೇ ಕಣ್ಣಿತ್ತು. ಈ ಹಾವುಗಳನ್ನೆಲ್ಲ ಆಭರಣವಾಗಿ ಹಾಕಿಕೊಂಡದ್ದನ್ನು ಕಾಣಬಹುದಿತ್ತು. ಮತ್ತು ಮುಖ 4 ಮುಖ ಚತುಷ್ಟಯ ಅಂದರೆ 4 ಮುಖಗಳುಳ್ಳಂಥ ಸೃಷ್ಟಿಕರ್ತನಾದ ಬ್ರಹ್ಮನಾಗಿಯೂ ಕಾಣಿಸಿಕೊಂಡ. 4 ತೋಳುಗಳುಳ್ಳಂಥ ವಿಷ್ಣುವಾಗಿ ಕೂಡ ಕಾಣಿಸಿಕೊಂಡ. ಈಶ್ವರ ಮತ್ತು ಇತ್ಯಾದಿ ರೂಪಗಳನ್ನೆಲ್ಲ ತೋರಿಸಿದ. ಅಷ್ಟೇ ಅಲ್ಲ, ಪಂಚವಕ್ತ್ರಾಕಾರದಲ್ಲಿ ಅದೊಂದು ಬೇರೆ, ಪಂಚಬ್ರಹ್ಮ ರೂಪದಲ್ಲಿ ಕಾಣಿಸಿಕೊಂಡ ಪಂಚವಕ್ತ್ರ ಆಕಾರ. 5 ಮುಖಗಳಿವೆ ಅವನಿಗೆ. ಪಂಚಮುಖ ಅಂತ ಕೂಡ ಕರೀತಾರೆ ಶಿವನನ್ನು. ಅದೇನೆಂದರೆ ಈ ವೇದದಲ್ಲಿ ಬರ್ತಾರೆ ಅದರ ಬಗ್ಗೆ. ಒಂದು ಸದ್ಯೋಜಾತ ಅಂತ, ಸದ್ಯೋಜಾತಂ ಪ್ರಪದ್ಯಾಮಿ ಅಂತ ವೇದ ಮಂತ್ರ. ಸದ್ಯೋಜಾತ ಅನ್ನುವಂಥದ್ದು ಒಂದು ಮುಖ. ಆಮೇಲೆ ಅದರ ಮೇಲೆ ವಾಮದೇವ ಏನಮೋ ಅಂತ ಮತ್ತೊಂದು ಬರುತ್ತೆ ಮುಂದಿನ ಇದು ಮಂತ್ರ. ಆಮೇಲೆ ಅಘೋರೇಭ್ಯೋತ ಘೋರೇಭ್ಯ ಅಂದರೆ ಅಘೋರ ಅನ್ನುವಂಥ ಒಂದು ರೂಪ. ತತ್ಪುರುಷಾಯ ವಿದ್ಮಹೇ ಅಂತ ಮತ್ತು ಮುಂದಿನ ತತ್ಪುರುಷ ಅನ್ನುವಂಥದ್ದು ಒಂದು ರೂಪ.
ಈಶಾನ ಸರ್ವ ವಿದ್ಯಾನಾಂ ಅಂತ ಮತ್ತೊಂದು ಮಂತ್ರ, ಈಶಾನ ಅನ್ನುವಂಥದ್ದು ಮತ್ತೊಂದು ರೂಪ. ಈ 5 ರೂಪಗಳಲ್ಲಿ ಇದು 5 ಪಂಚಬ್ರಹ್ಮ ರೂಪ ಅಂತ, ಪಂಚಮುಖ ರೂಪ ಇದು. ಇದಲ್ಲದೆ 5 ರೂಪ, 5 ಬ್ರಹ್ಮರೂಪ, ಅದು ಮೊದಲೇ ಹೇಳಿದ್ದೇನೆ. ಈ ಎಲ್ಲ ರೂಪಗಳಲ್ಲಿ ಕೂಡ ಕಾಣಿಸಿಕೊಂಡ ತಾನು ಯಾರು, ಬರೀ ಒಬ್ಬ ಶಿವ ಅಂದರೆ ಏನೋ ಒಬ್ಬ ವ್ಯಕ್ತಿ ಅಂತ ಭಾವಿಸಬಾರದು. ಎಂಥ ಶಕ್ತಿ, ಯಾವ ರೂಪ, ಅವನದು ನಿಜವ ಸ್ವರೂಪ ಯಾವ ರೀತಿಯಲ್ಲಿದೆ, ಅವನ ವಿಸ್ತಾರ ಏನು, ಅವನ ವ್ಯಾಪ್ತಿ ಏನು, ಇದನ್ನು ಸರಿಯಾಗಿ ಅರ್ಜುನ ಅರ್ಥ ಮಾಡಿಕೊಳ್ಳಲಿ ಅನ್ನುವ ದೃಷ್ಟಿಯಿಂದ ತನ್ನ ಈ ವಿಶೇಷ ರೂಪಗಳನ್ನೆಲ್ಲ ತೋರಿಸಿದ. ಒಂದು ರೀತಿಯಲ್ಲಿ ಅವರಿಗೆ ಜ್ಞಾನ ಉಂಟಾಗುವ ಹಾಗೆ. ಮುಂದೆ ಈ ಕೃಷ್ಣ ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಗೀತೆಯನ್ನು ಉಪದೇಶಿಸಿದ ಮೇಲೆ ವಿಶ್ವರೂಪ ತೋರಿಸ್ತಾನೆ ಅರ್ಜುನನಿಗೆ. ಈಗ ಇಲ್ಲಿ ಇವನು ಕೂಡ ಆ ರೀತಿಯಲ್ಲಿ ತನ್ನ ಬೇರೆ ಬೇರೆ ರೂಪಗಳನ್ನೆಲ್ಲ ತೋರಿಸಿದ. ಅಷ್ಟೆಲ್ಲ ತೋರಿಸಿದ ಮೇಲೆ ಅರ್ಜುನನಿಗೆ ಮತ್ತಷ್ಟು ಭಯ ಭಕ್ತಿ ಉಂಟಾಯಿತು. ಅಯ್ಯೋ, ಎಂಥ ಅಪಚಾರ ಮಾಡಿಬಿಟ್ಟೆ, ಇಂಥವನ ಜೊತೆಯಲ್ಲಿ ನಾನು ಯುದ್ಧ ಮಾಡಿ ಹೊಡೆದಾಡಿ ಇವನಿಗೆ ಎಷ್ಟು ಪೆಟ್ಟುಕೊಟ್ಟೆ ನಾನು, ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಕ್ಷಮಿಸು ನನ್ನನ್ನು ಅಂತ ಕೇಳಿಕೊಂಡ. ಆಗ ಶಿವ ಅವನನ್ನು ಎತ್ತಿ ಹಿಡಿದು ಕೂಡೆ ಮೈದಡವಿದನು. ಕೂಡೆ ಮೈದಡವಿದನು ಚೈ ಮುಂಡಾಡಿದನು. ಮನನೋಯದಿರು ನೀ ಮಾಡಿದುದು ಅಪಹತಿ ಎಂಬುದೇ ಮಗರ್ಚನೆ ನಮಸ್ಕಾರ. ಕೋಡದಿರು ಕೊಂಕದಿರು ಭಕ್ತಿಗೆ ನಾಡೆ ಮೆಚ್ಚಿದೆನು, ಎನ್ನ ಚಿತ್ತಕ್ಕೆ ಕೋಡಿಯಿಲ್ಲ, ಎನ್ನ ಚಿತ್ತಕ್ಕೆ ಕೋಡಿಯಿಲ್ಲ. ಎಲೆ ಮಗನೆ ಗುಹಗಣಪತಿಗಳಾಣೆ, ಎಲೆ ಮಗನೆ ಗುಹಗಣಪತಿಗಳಾಣೆ ಎಂದಾಯ. ಹಾಗೆ ನಮಸ್ಕರಿಸಿದಂಥ ಅರ್ಜುನನನ್ನು ಎತ್ತಿ ಹಿಡಿದು ತಾನು ಅವನ ಮೈದಡವಿ ಅವನು ಸಂತೈಸಿದ, ಅವನ ಆಲಿಂಗಿಸಿಕೊಂಡ. ಅರ್ಜುನ, ಮನ ನೋಯಬೇಡ, ಮನಸ್ಸಲ್ಲಿ ನೊಂದುಕೊಳ್ಳಬೇಡ. ನೀನು ಮಾಡಿದ್ದು ಯಾವ ಅಪಚಾರವೂ ಅಲ್ಲ, ಇದೆಲ್ಲ ನನ್ನ ಸಂಕಲ್ಪದಂತೆ ಆಗಿದೆ. ನಾನೇ ಪ್ರೇರಣೆ ಕೊಟ್ಟವ, ನೀನು ಹೀಗೆ ಮಾಡಬೇಕಂತೆ ನನ್ನ ಉದ್ದೇಶ ಇತ್ತು, ಅದಕ್ಕಾಗಿ ನೀನು ಮಾಡಿದ್ದು ಎಷ್ಟೇ ಹೊರತು ನನಗೆ ಯಾವ ಅಪರಾಧವನ್ನು ನೀನು ಮಾಡಲಿಲ್ಲ. ನಿನಗೆ ಚಿಂತೆ ಮಾಡಬೇಕಾರದಿಲ್ಲ. ನಿನ್ನ ಭಕ್ತಿಗೆ ನಾನು ಖಂಡಿತ ಮೆಚ್ಚಿದ್ದೇನೆ. ನಿನ್ನ ವಿಚಾರದಲ್ಲಿ ಸ್ವಲ್ಪವೂ ನನಗೆ ಬೇಸರವಿಲ್ಲ. ಖಂಡಿತ ಈ ಬಗ್ಗೆ ಚಿಂತೆ ಮಾಡಬೇಡ. ನನ್ನ ಮಕ್ಕಳಾದಂಥ ಗುಹ ಗಣಪರಾಣೆ ಷಣ್ಮುಖ ಮತ್ತು ಗಣಪತಿಯ ಆಣೆಯಾಗಿ ಹೇಳ್ತೇನೆ, ನಿನ್ನ ಮೇಲೆ ಸ್ವಲ್ಪ ನನಗೆ ಬೇಸರವಿಲ್ಲ, ಚಿಂತೆ ಮಾಡಬೇಡ. ಮತ್ತು ನೀನು ಯಾವುದನ್ನು ಬಯಸಿದ್ದೀಯ ನನಗೆ ಗೊತ್ತಿದೆ, ಪಾಶುಪತಾಸ್ತ್ರ, ಅದನ್ನು ಕೊಡ್ತೇನೆ. ಆ ಪಾಶುಪತಾಸ್ತ್ರ ತೆಗೆದುಕೊಳ್ಳುವ ಮೊದಲು ಶುದ್ಧನಾಗಿರಬೇಕು ನೀನು. ಆ ಶುದ್ಧನಾಗಿ ಬಾ, ತೆಗೆದುಕೋ ಅಂತ ಹೇಳ್ದ. ಯಾಕಂದರೆ ಅಸ್ತ್ರ ಅಂದರೆ ಏನಂತಂದರೆ ಒಂದು ಶಸ್ತ್ರ ಅಲ್ಲ, ಅದು ಶಸ್ತ್ರ ಬೇರೆ ಅಸ್ತ್ರ ಬೇರೆ. ಶಸ್ತ್ರ ಅಂದರೆ ಒಂದು ಸಾಮಾನ್ಯವಾದ ಒಂದು ಆಯುಧ, ಒಂದು ಬಾಣವೋ ಒಂದು ಕತ್ತಿಯೋ ಖಡ್ಗವೋ ಇವೆಲ್ಲ ಬರೀ ಹೊಡೆಯುವಂಥದ್ದಷ್ಟೇ ಆಯುಧ. ಅಸ್ತ್ರ ಅಂದರೆ ಹಾಗಲ್ಲ, ಅದರಲ್ಲಿ ಮಂತ್ರಶಕ್ತಿ ಅದರಲ್ಲಿ ಸಮ್ಮಿಳಿತವಾಗಿರ್ತಾರೆ, ಆಗ ಮಾತ್ರ ಅದು ಅಸ್ತ್ರ ಅಂತ ಕರೆಸಿಕೊಳ್ತಾರೆ. ಇವಾಗ ಕೇಳ್ತಾ ಇರುವಂಥದ್ದು ಪಾಶುಪತಾಸ್ತ್ರ. ಆ ಮಂತ್ರಶಕ್ತಿಯನ್ನು ಯಾವುದೋ ಒಂದು ಆಯುಧಕ್ಕೆ ಅದನ್ನು ಅಳವಡಿಸಿ ಉಪಯೋಗಿಸ್ಬೋದು, ಬಾಣದ ಮೇಲೆ ಉಪಯೋಗಿಸ್ಬೋದು. ಬೇಕಿದ್ರೆ ಒಂದು ದರ್ಬೆ ಕೂಡ ಸಾಕಾಗ್ಬೋದು, ಒಂದು ಹುಲ್ಲುಕಡ್ಡಿ ಕೂಡ ಅದಕ್ಕೆ ಆ ಮಂತ್ರವನ್ನು ಅದಕ್ಕೆ ಅಳವಡಿಸಿಬಿಟ್ರೆ ಅದೇ ಅಸ್ತ್ರವಾಗಿ ಪರಿಣಮಿಸ್ತಾರೆ. ಅದು ಅವರವರ ಶಕ್ತಿ ಮೇಲೆ ಹೊಂದ್ಕೊಂಡಿರ್ತಾರೆ. ಹಾಗಾಗಿ ಇವನು ಉಪದೇಶ ಮಾಡ್ತಾ ಇರುವಂಥದ್ದು ಒಂದು ಅಸ್ತ್ರ, ಅದು ಮಂತ್ರೋಪದೇಶ. ಮಂತ್ರೋಪದೇಶ ಪಡೆಯಬೇಕಾದ್ರೆ ಹೀಗೀಗೆ ಹ್ಯಾಂಗ್ಯಾಗೋ ಮಂತ್ರೋಪದೇಶ ಕೊಡುವುದೂ ಅಲ್ಲ, ತೆಗೆದುಕೊಳ್ಳುವುದೂ ಅಲ್ಲ. ಅದಕ್ಕೊಂದು ಕ್ರಮ ಇದೆ. ಮೊದಲನೇದಾಗಿ ಶುದ್ಧನಾಗಿ ಬರಬೇಕು. ಅದಕ್ಕೋಸ್ಕರ ಅರ್ಜುನನಿಗೆ ಇದೆಲ್ಲ ಗೊತ್ತು. ಅವ ಹೋಗಿ ಸರಸಿಯಲ್ಲಿ ಮಿಂದು ಸರಸಿಯಲಿ ಮಿಂದು ಆಚಮನ ವಿಸ್ತರಣೆಯೆಲ್ಲವ ಮಾಡಿ ಶೂಲಿಯ ಚರಣದಲ್ಲಿ ಮೈಯಿಕ್ಕಿ ನಿಂದನು ಭಾವಶುದ್ಧಿಯಲಿ. ಸರಳ ಸಾಂಗೋಪಾಂಗ ಮಂತ್ರೋಚ್ಚರಣ ಸಂಹೃತಿ ಮೋಕ್ಷವನು ವಿಸ್ತರಿಸುತ್ತ. ಸರಳ ಸಾಂಗೋಪಾಂಗ ಮಂತ್ರೋಚ್ಚರಣ ಸಂಹೃತಿ ಮೋಕ್ಷವನು ವಿಸ್ತರಿಸುತ್ತ ರಹಸ್ಯದಲ್ಲಿ ಕೊಟ್ಟನು ಪಾಶುಪತ ಶರವ.
ಅರ್ಜುನ ಹೋದ. ಹತ್ತಿರದಲ್ಲೇ ಇದ್ದಂಥ ಒಂದು ಸರೋವರದಲ್ಲಿ ಸ್ನಾನ ಮಾಡಿಕೊಂಡು ಶುದ್ಧಾಚಮನವನ್ನು ಮಾಡಿಕೊಂಡು ಎಲ್ಲ ರೀತಿಯಲ್ಲಿ ಶೌಚ ವಿಧಿಗಳನ್ನೆಲ್ಲ ಮುಗಿಸಿಕೊಂಡು ಬಂದವ ಈ ಶಿವನ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೈ ಮುಗಿದುಕೊಂಡು ವಿನೀತನಾಗಿ ನಿಂತ್ಕೊಂಡ, ಭಯಭಕ್ತಿಯಿಂದ ನಿಂತ್ಕೊಂಡ. ಶಿವ ಅವನನ್ನು ಹತ್ತಿರ ಕರೆದು ಅವನಿಗೆ ಆ ಮಂತ್ರವನ್ನು ಉಪದೇಶ ಮಾಡಿದ. ಅದು ರಹಸ್ಯದಲ್ಲಿ ಎಲ್ಲರಿಗೂ ಕೇಳಿಸುವಾಗ ಹೇಳುವಂಥದ್ದಲ್ಲ ಮಂತ್ರ, ಅವನಿಗೆ ಮಾತ್ರ ಕೇಳಿಸಬೇಕು. ಆ ರೀತಿಯಲ್ಲಿ ರಹಸ್ಯದಲ್ಲಿ ಆ ಮಂತ್ರವನ್ನು ಉಪದೇಶ ಮಾಡಿದ. ಅಂದರೆ ಮಂತ್ರ ಉಪದೇಶ ಮಾಡಿದ ಮೇಲೆ ಇನ್ನು ಅದು ಯಾವುದಕ್ಕೆ ಬೇಕಾದ್ರೂ ಉಪಯೋಗಿಸ್ಕೊಳ್ಬೋದು ಅವನು, ಮತ್ತೇನು ಕೊಡಬೇಕಾದ ವಸ್ತು ಎಂಥದ್ದು ಇಲ್ಲ ಅಲ್ಲಿ. ಅದನ್ನು ಮಾಡಿದ. ಆಮೇಲೆ ಕೊನೆಯಲ್ಲಿ ಹೇಳಿದ, ಈ ಅಸ್ತ್ರವನ್ನು ನೀನು ಸಾಮಾನ್ಯ ಅದರ ಮೇಲೆ ಉಪಯೋಗಿಸಬಾರ್ದು, ಸಾಮಾನ್ಯ ಜನರ ಮೇಲೆ ಯಾವತ್ತೂ ಉಪಯೋಗಿಸಬಾರ್ದು, ದುರ್ಬಲರ ಮೇಲೆ ಖಂಡಿತ ಉಪಯೋಗಿಸಬಾರ್ದು. ಯಾವುದೋ ಒಂದು ತುಂಬ ಆಪತ್ತಿನ ಪರಿಸ್ಥಿತಿ, ಇನ್ನು ಕೈ ಸಾಗರಂಥ ಪರಿಸ್ಥಿತಿ ಬಂದರೆ ಅಂಥ ವಿಶೇಷ ಸಂದರ್ಭದಲ್ಲಿ ಮಾತ್ರ ಉಪಯೋಗಿಸಬೇಕು, ಇಲ್ಲಾಂದರೆ ಹಾಗೆ ಇಟ್ಕೊಳ್ಬೇಕು. ಇದನ್ನು ನೀನು ಯಾವತ್ತೂ ದುರ್ಬಲರ ಮೇಲೆ ಅಸಹಾಯಕರ ಮೇಲಂತೂ ಉಪಯೋಗಿಸಲೇಬಾರ್ದು, ಅದಲ್ಲ ಸಾಮಾನ್ಯರ ಮೇಲೂ ಉಪಯೋಗಿಸಬಾರ್ದು, ಸಾಮಾನ್ಯ ಒಬ್ಬ ವೀರದ ಮೇಲೂ ಉಪಯೋಗಿಸಬಾರ್ದು, ವಿಶೇಷ ಸಂದರ್ಭಕ್ಕೆ ಮಾತ್ರ ಇದು ಅಂತ ಎಲ್ಲ ಹೇಳಿದ. ಅದಕ್ಕೆಲ್ಲ ಒಪ್ಪಿದ ಅರ್ಜುನ. ಅಷ್ಟೆಲ್ಲ ಹೇಳಿದ ಮೇಲೆ ತಾನು ಬಂದಂಥ ಆ ಒಂದು ಕೆಲಸ ಆಯಿತು ಅಂತ, ಮುಖ್ಯ ಕೆಲಸ ಆಯಿತು ಅರ್ಜುನನಿಗೆ. ಪಕ್ಕದಲ್ಲೇ ಇದ್ಲು, ಅಲ್ಲಿ ಇಷ್ಟರಲ್ಲೇ ಪಾರ್ವತಿ ಇದ್ಲಲ್ಲ, ಬೇಡತಿ ರೂಪದಲ್ಲಿ ಇದ್ದವಳವಳು, ಈಗ ಪಾರ್ವತಿಯಾಗಿ ಕಾಣಿಸಿಕೊಂಡ್ಳು. ಕೂಡಲೇ ಹೋದ, ಅವಳ ಕಾಲಿಗೂ ಬಿದ್ದ, ಅವಳನ್ನು ನಮಸ್ಕಾರ ಮಾಡಿ ಸ್ತೋತ್ರ ಮಾಡಿದ. ಗಿರಿಜೆ ತ್ರಿಜಗನ್ಮಾತೆ ಗಿರಿಜೆ ತ್ರಿಜಗನ್ಮಾತೆ ರಕ್ಷಿಸು ಪರಮ ಕರುಣಾಮೂರ್ತಿ ರಕ್ಷಿಸು. ಜಗದೊಳು ಸಿರಿ ಸರಸ್ವತಿ ಚಂಡಿ ದುರ್ಗೆಯರೆಂಬ ನಾಮದಲ್ಲಿ ಚರಿಸುತಿಹ ನಿನ್ನೇಕ ಮೂರ್ತಿಯ ಪರಿಯನರಿವವರಾರು. ನಿನ್ನ ಏಕಮೂರ್ತಿಯ ಪರಿಯನು ಅರಿವವರಾರು. ಎನುತ ತಚ್ಚರಣಯುಗಕ್ಕೆರಗಿ ಎನುತ ತಚ್ಚರಣಯುಗಳಕ್ಕೆರಗಿ ಪುಳಕಿತನಾದನು ಆ ಪಾರ್ಥ. ಪಾರ್ವತಿಯನ್ನು ಸ್ತೋತ್ರ ಮಾಡಿದ. ಗಿರಿಜೆ, ಮೂರು ಲೋಕಕ್ಕೂ ತಾಯಾದವಳು ನೀನು, ಪರಮ ಕರುಣಾಮಯಿ ನೀನು, ಲಕ್ಷ್ಮೀ, ಸರಸ್ವತಿ, ಚಂಡಿ, ದುರ್ಗಿ ಇತ್ಯಾದಿ ಹೆಸರುಗಳಿಂದ ಭಕ್ತರನ್ನೆಲ್ಲ ಸಲಹುತ್ತಿರುವವಳು, ರಕ್ಷಣೆ ಮಾಡುತ್ತಿರುವವಳು ನೀನೇ ತಾಯೇ. ನೀನೊಬ್ಬಳೇ ಇರುವಂತಹದ್ದು ಅನೇಕ ರೂಪದಲ್ಲಿ ಕಾಣಿಸಿಕೊಳ್ತಿ. ನಿನ್ನ ನಿಜವಾದ ಮಹಿಮೆಯನ್ನು ತಿಳಿಯಬಲ್ಲವರು ಯಾರಿದ್ದಾರೆ ಈ ಪ್ರಪಂಚದಲ್ಲಿ? ತಾಯಿ, ನನ್ನನ್ನು ಅನುಗ್ರಹಿಸುವಂತ ಅವಳ ಕಾಲಿಗೆ ನಮಸ್ಕಾರ ಮಾಡಿದ. ಆಗ ಅವಳು ಹೇಳಿದ್ಲು, ಅರ್ಜುನ ಹೆದರಬೇಡ, ನೀನು ನನಗೆ ದೂರದವನಲ್ಲ, ಕಂಜನಾಭನ ಮೈದುನ. ಕಂಜನಾಭನ ಮೈದುನನೇ, ಕಂಜನಾಭನ ಮೈದುನನೇ, ಬಾ ಅಂಜದಿರು, ನಿನಗಾಂತರಿಪುಗಳ ಭಂಜಿಸುವ ಸಾಮರ್ಥ್ಯದನುವನು ತಳೆದು ರಂಜಿಸುವ ಅಂಜನಾಸ್ತ್ರವನಿತ್ತೇ ಮಗನೇ. ಧನಂಜಯನೇ, ನಿನಗೆ ನೂತ ಕರುಣದಿ ಮಂಜುಳಾರವದಿಂದ ತಚ್ಛಸ್ತ್ರವನು ಬೆಸಸಿದಳು. ಅರ್ಜುನ, ನೀನು ಕಂಜನಾಭನ ಮೈದುನ ಅಂದರೆ ಶ್ರೀಕೃಷ್ಣನ ಮೈದುನ ನೀನು. ಶ್ರೀಕೃಷ್ಣ ನನಗೆ ದೂರದವನಲ್ಲ, ಸಾಕ್ಷಾತ್ ಶ್ರೀಮನ್ ನಾರಾಯಣನ ಅವತಾರ ಅವನು. ನನಗೆ ಅಣ್ಣನಿದ್ದ ಹಾಗೆ ನಾರಾಯಣ ಅಂದರೆ. ಹಾಗಾಗಿ ನನ್ನವನೇ ನೀನು. ಆದ್ದರಿಂದ ಅಂಜಬೇಡ, ಚಿಂತೆ ಮಾಡಬೇಕಾರದಿಲ್ಲ, ಹೆದರಬೇಕಾರದಿಲ್ಲ. ಇಗೋ ನಾನು ಕೂಡ ನಿನಗೊಂದು ಅನುಗ್ರಹವನ್ನು ಮಾಡ್ತೇನೆ, ಒಂದು ಅಸ್ತ್ರವನ್ನು ನಾನು ಕೊಡ್ತೇನೆ ನಿನಗೆ. ಅಂಜಲಿಕಾಸ್ತ್ರ ಅಂತ ಅದರ ಹೆಸರು. ವಿಶೇಷ ಮಹಿಮೆಯುಳ್ಳಂಥ ಅಸ್ತ್ರ. ಮುಂದೆ ನಿನಗೆ ಅದು ಉಪಯೋಗಕ್ಕೆ ಬೀಳ್ತಾರೆ ಅಂತ ಆ ಅಸ್ತ್ರವನ್ನು ಅವಳು ಕೂಡ ಅವನಿಗೆ ಉಪದೇಶ ಮಾಡಿದ್ಲು. ಅದು ಕೂಡ ಮಂತ್ರವೇ. ಯಾವ ರೀತಿಯಲ್ಲಿ ಮಾಡಿದ್ಲು ಉಪದೇಶವನ್ನಂತಂದರೆ, ಮಂಜುಳಾರವರಿಂದ ತಚ್ಛಸ್ತ್ರವನ್ನು ಬೆಸಸಿದಳು. ಮಂಜುಳಾರವ ಅಂದರೆ ಮಧುರವಾದ ಸ್ವರದಿಂದ ಅಂತ. ಎಷ್ಟಾದರೂ ಈಗ ನಮ್ಮ ದಾಮಲೆಯವರು ಹಾಡ್ತಾ ಇದ್ದಾರೆ, ಭಾಳ ಮಧುರವಾದ ಕಂಠದಿಂದ ಹಾಡ್ತಾರೆ ಅವರು. ಆದರೂ ಗಂಡು ಕಂಠ ಅದು. ಇವಳು ಹೆಣ್ಣು ಕಂಠದಲ್ಲಿ ಅಂದರೆ ಇನ್ನು ಸ್ವಲ್ಪ ಮಧುರವಾಗಿ ಇರ್ತಾರೆ. ಸಾಮಾನ್ಯ ಹೆಂಗಸರ ಸ್ವರ, ಸ್ವಲ್ಪ ಹೆಂಗಸರ ಸ್ವರ ಇನ್ನಷ್ಟು ಮಧುರವಾಗಿ ಇರುವುದು ಸಹಜ. ಅವಳು ಎಷ್ಟಾದರೂ ಲೋಕೋತ್ತರವಾದಂಥ ಒಬ್ಬ ಸ್ತ್ರೀ ದೇವಿ ಆದದ್ರಿಂದ ಅವಳ ಕಂಠ ತುಂಬ ಮಧುರವಾಗಿದ್ದಿರಬೇಕು. ಎಷ್ಟು ಮಧುರವಾಗಿತ್ತು ಹೇಳೋದು ಸಾಧ್ಯ ಇಲ್ಲ. ಜಗನ್ಮಾತೆ ಅವಳು ಆದದ್ರಿಂದ ಅಷ್ಟು ಮಧುರವಾದ ಕಂಠದಿಂದ
ಆ ಮಂತ್ರವನ್ನು ಉಪದೇಶ ಮಾಡಿದ್ಲು ಅರ್ಜುನನಿಗೆ ಅಂತ. ಆಮೇಲೆ ಅರ್ಜುನ ಅಲ್ಲೇ ನೋಡಿದ, ಪಕ್ಕದಲ್ಲೇ ಇನ್ನೂ ಕೆಲವರೆಲ್ಲ ನಿಂತಿದ್ರು. ಆ ಗಣಗಳ ಎಲ್ಲ ಇದ್ರಲ್ಲ, ಅವರೆಲ್ಲ ಬೇಡ ರೂಪದಲ್ಲಿ ಬಂದವರು. ಈಗ ಎಲ್ಲ ರೂಪ ಎಲ್ಲ ಬದಲಾವಣೆ ಆಗಿ ಹೋಗ್ಬಿಟ್ಟಿದೆ. ಈಗ ಯಾರೂ ಬೇಡರಾಗಿ ಆಗಿಲ್ಲ ಅಲ್ಲಿ. ಕಿರಾತರ ರೂಪ ಒಬ್ಬರಿಗೂ ಇಲ್ಲ, ಎಲ್ಲ ಅವರ ರೂಪ ತಳ್ಕೊಂಡು ನಿಂತಿದ್ದಾರೆ. ನೋಡ್ದ ಒಬ್ಬನನ್ನ, ಅವು ದೊಡ್ಡ ಹೊಟ್ಟೆ, ಆನೆ ಮುಖ ನೋಡ್ದ. ಓ, ಇವನ್ ಗಣಪತಿ ಅಂತ ಗೊತ್ತಾಯ್ತು. ಕರಿಮುಖನ ಕರಿಮುಖನ ಷಣ್ಮುಖನ ಚರಣಕ್ಕೆರಗಿ ನುತಿಸುತ್ತಿರಲು, ಕರಿಮುಖನ ಷಣ್ಮುಖನ ಚರಣಕ್ಕೆರಗಿ ನುತಿಸುತ್ತಿರಲು, ಪಾರ್ಥನ ಪರಮ ಭಕ್ತಿಗೆ ಮೆಚ್ಚಿ ತೆಗೆದಪ್ಪಿದರು ಕರುಣದಲ್ಲಿ. ವರಮಹಾಸ್ತ್ರಗಳನ್ನು ಮಂತ್ರೋತ್ಕರವನವರೊಲಿದಿತ್ತು, ಗೆಲುನೀ ಧುರದೊಳು ಅಹಿತರನೆಂದು ಪರಸಿದರು. ಗೆಲುನೀ ಧುರದೊಳು ಅಹಿತರನು ಎಂದು ಪರಸಿದರು ಆ ಧನಂಜಯನ, ಆ ಧನಂಜಯನ. ಒಬ್ಬ ದೊಡ್ಡ ಹೊಟ್ಟೆ ಕಿರಾತ ಇದ್ದ ಆವಾಗ. ಈಗ ಯಾರೋ ಬೇರೆಯವನಿದ್ದಾನೆ. ನೋಡಿದ್ರೆ ಇವ ಗಣಪತಿ ಎಂದು ಗೊತ್ತಾಯಿತು. ದೊಡ್ಡ ಹೊಟ್ಟೆ, ಕರಿಮುಖ ಅಂದರೆ ಗಜಮುಖ ಇದೆ, ಆನೆಯ ಮುಖ ಇದೆ. ಓ, ಹೋಗಿ ಅವನಿಗೆ ನಮಸ್ಕಾರ ಮಾಡ್ದ. ಪಕ್ಕದಲ್ಲೇ ಇನ್ನೊಬ್ಬ ಇದ್ದ, ಆರು ಮುಖ ಅಂದರೆ ಷಣ್ಮುಖ, ಅವನಿಗೆ ನಮಸ್ಕಾರ ಮಾಡ್ದ. ಅವರಿಗೆಲ್ಲ ನಮಸ್ಕಾರ ಮಾಡಿದಾಗ ಅವರು ಕೂಡ ಎಲ್ಲ ಇವನಿಗೆ, ನಾವು ಕೂಡ ಒಂದೊಂದು ಅಸ್ತ್ರ ಕೊಡ್ತೇವೆ ನಿಮಗೆ ಅಂತೇಳಿ ಅವರು ಕೆಲವು ಅಸ್ತ್ರಗಳನ್ನೆಲ್ಲ ಕೊಟ್ಟರು ಇವರಿಗೆ. ಹೀಗೆ ಎಲ್ಲರ ಒಂದು ಅನುಗ್ರಹವನ್ನು ಪಡೆದುಕೊಂಡ ಅರ್ಜುನ ಒಂದು ಧನ್ಯತಾ ಭಾವನೆ ಉಂಟಾಯಿತು. ನಾನು ಬಂದಂಥ ಕಾರ್ಯ ನಾನು ಎಣಿಸಿದ್ದಕ್ಕಿಂತಲೂ ಹೆಚ್ಚು ಸಫಲವಾಗಿ ನೆರವೇರಿತಲ್ಲ ಅಂತ ಭಾಳ ಸಂತೋಷದಲ್ಲಿ ಒಂದು ಕ್ಷಣ ಹಾಗೇ ಇದ್ದ. ಆಮೇಲೆ ಕಣ್ಣು ತೆರೆದು ನೋಡ್ತಾನೆ, ಯಾರೂ ಇಲ್ಲ ಎದುರಿನಲ್ಲಿ. ಎಲ್ಲ ಅಂತರ್ಧಾನ ಆಗಿ ಬಿಟ್ಟಿದ್ದಾರೆ. ಯಾಕಂದರೆ ಬಂದವರು ಯಾರು? ದೇವತೆಗಳು, ದೇವರು ಹಾಗೆಲ್ಲ ಶಾಶ್ವತವಾಗಿ ಅಲ್ಲೇ ನಿಲ್ಲುವವರಲ್ಲ, ಅವರು ಕಾಣಿಸಿಕೊಳ್ಳುವವರಲ್ಲ. ಅಪರೂಪಕ್ಕೆ ಕಾಣಿಸಿಕೊಂಡ್ರು ಮತ್ತೆ ಕ್ಷಣಾರ್ಧದಲ್ಲಿ ಅವರು ಅಂತರ್ಧಾನ ಆಗಲೇಬೇಕು. ಲೋಕಕ್ಕೆ ಕಾಣಿಸಿಕೊಳ್ಳುವವರಲ್ವಲ್ಲ. ಸರಿ, ಅಷ್ಟರಲ್ಲಿ ಕಣ್ತೆರೆ ನೋಡುವಾಗ ಯಾರೂ ಇಲ್ಲ, ಎಲ್ಲ ಅದೃಶ್ಯರಾಗಿ ಬಿಟ್ಟಿದ್ದಾರೆ. ಯೋಚನೆ ಮಾಡ್ದ, ಏನು ಒಳ್ಳೆ ಸ್ವಪ್ನ ನೋಡ್ದಂಗೆ ಆಯ್ತಲ್ಲ ಎಲ್ಲ ಅಂತ ಅವನಿಗೊಂದು ಅನುಭವ ಬಂತು. ಆದರೂ ಕೂಡ ಸಂತೋಷದಲ್ಲೇ ಅಲ್ಲಿ ಅರ್ಜುನ ನಿಂತ. ಅವ ಈ ಬಂದಂಥ ಕಾರ್ಯ ಸಫಲವಾಯಿತು. ಆ ಅರ್ಜುನ ಪಾಶುಪತಾಸ್ತ್ರವನ್ನು ಪಡೆದಂಥ ಈ ಭಾಗವನ್ನು ಈಗ ನಾವು ಇದುವರೆಗೆ 4 ಕಂತುಗಳಲ್ಲಿ ನೋಡಿದ್ದಾಗಿದೆ. ಇದೊಂದು ತುಂಬ ಭಕ್ತಿಯುಕ್ತವಾದಂಥ ತತ್ವ ವಿಚಾರವನ್ನು ಒಳಗೊಂಡಂಥ ಒಂದು ಭಾಗ. ಮುಖ್ಯವಾಗಿ ಪರಮಾತ್ಮನ ಭಕ್ತಿ ಅದು ಎಷ್ಟು ಮುಖ್ಯ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಅವ ತಿಳಿಯದೆ ಇಷ್ಟೆಲ್ಲ ಒಂದು ಪರೀಕ್ಷೆಗೆ ಒಳಗಾದ. ಅದು ಶಿವನ ಉದ್ದೇಶವೇ ಆಗಿತ್ತು. ಆದ್ದರಿಂದ ಕೆಲವು ಸಲ ನಮಗೆ ಏನೋ ಕಷ್ಟ ಬಂದರೂ ಕೂಡ ನಾವು ಅಂದ್ಕೊಳ್ತೇವೆ ಏನೋ ಕಷ್ಟವೇ ಆಯಿತು ಅಂತ. ಇಲ್ಲ, ಅದರ ಉದ್ದೇಶ ಬೇರೆ ಏನೋ ಇರ್ತದೆ. ಅದರ ಹಿಂದೆ ಏನೋ ಒಂದು ವಿಶೇಷವಾದ ಅನುಗ್ರಹವೋ ಸುಖವೋ ಏನೋ ಅಡಗಿರ್ತದೆ. ಅದು ಮುಂದೆ ಬರಲಿಕ್ಕಿದೆ, ನಮಗೆ ಗೊತ್ತಿರೋದಿಲ್ಲ. ಕಷ್ಟ ಬಂತು ಅಂತ ಅಷ್ಟರಲ್ಲೇ ನಾವು ಕೈ ಬಿಟ್ಟರೆ ಹೋಯಿತು. ಮುಂದೆ ಅದರ ಫಲ, ವಿಶೇಷವಾದ ಫಲ ಇದೆ ಅಂತ ಅನ್ನೋದನ್ನು ನಾವು ಈ ಒಂದು ಪ್ರಸಂಗದಿಂದ ನಾವು ತಿಳ್ಕೊಳ್ಬೋದು. ಆ ಶಿವ ಆ ಪರೀಕ್ಷೆ ಮಾಡಿ ಕಷ್ಟವನ್ನು ಕೊಟ್ಟು ಕಡೆಗೆ ವಿಶೇಷವಾದ ಅನುಗ್ರಹವನ್ನು ಮಾಡಿದ್ರು. ಅವರೆಲ್ಲ ಸೇರಿ ಎಲ್ಲರೂ ಕೂಡ ಒಬ್ಬ ಒಲಿದ್ರೆ ಎಲ್ಲರೂ ಒಲಿದ ಹಾಗೆ. ಶಿವ ಒಲಿದ ತಕ್ಷಣ ಪಾರ್ವತಿ ಕೊಟ್ಟಲು, ಗಣಪತಿ ಕೊಟ್ಟರೆ ಎಲ್ಲ ಕೊಟ್ಟರು. ದೇವರು ಒಬ್ಬ ಒಲಿದ್ರೆ ಎಲ್ಲರೂ ಒಲಿದ ಹಾಗೆ. ನಾವು ತಿಳ್ಕೊಳ್ಬೇಕಾಗಿಲ್ಲ ಆ ದೇವರನ್ನು ಬೇಡಬೇಕು ಪ್ರತ್ಯೇಕ, ಈ ದೇವರ ಕುರಿತು ತಪಸ್ಸು ಮಾಡಬೇಕಂತ ಏನಿಲ್ಲ. ಶಿವನನ್ನು ಕುರಿತು ತಪಸ್ಸು ಮಾಡಿ ಶಿವ ಒಲಿದ ತಕ್ಷಣ ಎಲ್ಲ ದೇವತೆಗಳು ಅನುಗ್ರಹ ಮಾಡಿದರು. ಹಾಗೆ ಇದನ್ನೆಲ್ಲ ನಾವು ಇಲ್ಲಿ ತಿಳ್ಕೊಳ್ಬೇಕಾದದ್ದು. ಮತ್ತು ಹಿಂದೆ ನಾವು ಕೆಲವು ವಿಚಾರ ನೋಡಿದ್ದೇವೆ. ಏನಂತಂದರೆ, ಅವನ ಚಿತ್ತ ಇಲ್ಲದಿದ್ದರೆ ಮಾತ್ರ ಯಾವುದು ಸಾಧ್ಯ ಆಗುವುದಿಲ್ಲ. ಗೆಲ್ಲುವುದಕ್ಕೂ ಸಾಧ್ಯ ಆಗಲಿಲ್ಲ ಅರ್ಜುನನಿಗೆ. ಶಿವನನ್ನು ಸ್ಮರಿಸಲಿಲ್ಲ, ಆದ ಕಾರಣದಿಂದ ಸಾಧ್ಯವಾಗಲಿಲ್ಲ. ಈಗ ಎಲ್ಲ ಸಾಧ್ಯವಾಯಿತು. ಒಂದು ಕ್ಷಣ ಅವನು ಯಾವಾಗ ಪೂಜೆ ಮಾಡಿದನು ಅಲ್ಲಿ ಎಲ್ಲ ಸಾರ್ಥಕವಾಗಿ ಹೋಯಿತು. ಅವನ ಎಲ್ಲ ಕಷ್ಟ ಪರಿಹಾರ ಆಗೋಯಿತು. ಅವನ ಬಯಕೆ ಎಲ್ಲ ಈಡೇರಿತು. ಇದನ್ನು ನಾವು ಈ ಪ್ರಸಂಗದಲ್ಲಿ ನೋಡ್ತಾ ಇದ್ದೇವೆ. ಇಂಥ ಒಂದು ಬಹಳ ಪುಣ್ಯಕರವಾದಂಥ ಪ್ರಸಂಗವನ್ನು ಇದುವರೆಗೆ ನೀವೆಲ್ಲ ಕೇಳಿದ್ದೀರಿ 4 ಕಂತುಗಳಲ್ಲಿ. ಆ ಭಗವಂತ ಸರ್ವರಿಗೂ ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಪ್ರಾರ್ಥನಾ ಪದ್ಯದ ಒಂದು ವಾಚನದೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ವೇದ ಪಾರಾಯಣದ ಫಲ, ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛ್ರಾದಿ ತಪಸ್ಸಿನ ಫಲವು
ಜ್ಯೋತಿಷ್ಠೋಮಯಾಗಫಲ ಮೇದಿನಿಯನು ಒಲಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲಬಹುದು ಮೇದಿನಿಯನು ಒಲಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲಬಹುದು ಆದರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ ಆದರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ ಮಂಗಳಂ ಮಂಗಳಂ. ಓಂ ಶ್ರೀ ಸಾಯಿರಾಮ್. ಈ ಗಾಯನ ಮತ್ತು ವ್ಯಾಖ್ಯಾನದ ನಡುಮಧ್ಯೆ ನನಗೆ ನಿಲ್ಲೂರಿ ಅನ್ನೊಂದ್ಸಲ ಹೆದರಿಕೆ ಆಗ್ತದೆ. ಯಾಕಂದರೆ ಶಿವ ಪೂಜೆಯಲ್ಲಿ ಕರಡಿ ನಿಂತಾಗ ನಾನು ನಿಲ್ತೇನೇನೋ ಅನ್ನೋ ಭಾವನೆ. ಆದರೆ ಬಂದ ಅತಿಥಿಗಳಿಗೆ ಸ್ವಾಗತ ಅಷ್ಟೇ ಅಲ್ಲ, ಅಭಿನಂದನೆಗಳನ್ನು ಸಲ್ಲಿಸಬೇಕಾದದ್ದು ನಮ್ಮದೊಂದು ಧರ್ಮ. ಇಲ್ಲಿಂದ ಧರ್ಮದಿಂದ ಚ್ಯುತಿ ಆಗ್ತದೆ. ಇಲ್ಲಿ ದಾಮ್ಲೆಯವರು ಈ ಸೀಟನ್ನು ಅಲಂಕರಿಸಿದ್ದಾರೆ. ರಾಧಾಕೃಷ್ಣ ಅವರು ಸ್ವಲ್ಪ ವಿಶ್ರಾಂತಿ ಪಡೀತಾ ಇದ್ದಾರೆ. ಅಡಿಗರಿಗಂತೂ ನಿರಂತರ ಕೆಲಸ. ಇಲ್ಲಿ ಪಾಶುಪತಾಸ್ತ್ರ ಪಡೆಯಲಿಕ್ಕೆ ಭಗವಂತ ಯಾವಾಗಲೂ ಹೇಳ್ತಾನೆ, ಇಟ್ ಈಸ್ ಟೇಸ್ಟ್ಫುಲ್ ಫಾರ್ ಮೀ ಟು ಟೇಕ್ ದಿ ಟೆಸ್ಟ್ ಆಫ್ ಮೈ ಡಿವೋಟೀಸ್. ಇಟ್ ಈಸ್ ಟೇಸ್ಟ್ಫುಲ್ ಫಾರ್ ಮೀ ಟು ಟೇಕ್ ದಿ ಟೆಸ್ಟ್ ಆಫ್ ಮೈ ಡಿವೋಟೀಸ್. ಅಂದರೆ ಯಾವುದೇ ಒಂದು ನಾವು ಅನುಗ್ರಹ ಅಂತ ಭಗವಂತನಿಂದ ಪಡೆಯುವ ಪೂರ್ವದಲ್ಲಿ ಅಷ್ಟು ಸುಲಭದಲ್ಲಿ ಭಗವಂತ ಅದನ್ನು ನಮ್ಮ ಕೈಗೆ ಕೊಡೋದಿಲ್ಲ, ಅನುಗ್ರಹಿಸೋದು ಇಲ್ಲ. ಅದಕ್ಕೊಂದು ಸಣ್ಣ ಪರೀಕ್ಷೆ, ಸಣ್ಣದೋ ದೊಡ್ಡದು ಅವನ ವಿಚಾರದಲ್ಲಿ ನಮಗದು ಬಹಳ ದೊಡ್ಡದಾಗ್ಬೋದು. ಆದರೆ ಅಂಥ ಪರೀಕ್ಷೆಯಲ್ಲಿ ಪಾಸಾಗಲಿಕ್ಕೂ ಕೂಡ ಅವನದೇ ಅನುಗ್ರಹ ಇರ್ತದೆ. ಮತ್ತೆ ಏನು ಸರ್, ಅವನ ಅನುಗ್ರಹ ಇದೆ, ಪಾಸ್ ಆಗಕ್ಕೆ ಆಗೋದು ಇಲ್ಲ. ಸೊ ಕೃಷ್ಣ ಅರ್ಜುನನನ್ನು ಪಾಶುಪತಾಸ್ತ್ರ ಕೊಟ್ಟು ಮುಂದೆ ಅದರಿಂದ ಏನೇನು ಕೆಲಸಗಳಾಗಬೇಕಾಗಿದೆ ಲೋಕ ಕಲ್ಯಾಣದ ಅನ್ನಲಿಕ್ಕೆ ಆ ಒಂದು ವಿಚಾರದಲ್ಲಿ ಭಗವಂತ ಅವರಿಗೆ ಒಂದು ಪರೀಕ್ಷೆ ಪಡ್ತಾರೆ. ಆ ಪರೀಕ್ಷೆಯಲ್ಲಿ ಅವನು ಪಾಸ್ ಆಗ್ತಾನೆ. ಮತ್ತು ಅದು ಪೂರ್ಣ ಶರಣಾಗತಿ. ನೋಡಿ, ಒಬ್ಬ ಬೇಡ ಅಂತ ಇಲ್ಲಿವರೆಗೆ ತಿಳ್ಕೊಂಡ ಒಬ್ಬ ಅರ್ಜುನ ಕೊನೆಗೆ ಆ ಹೂವನ್ನು ಲಿಂಗದ ಮೇಲೆ ಹಾಕಿದವಾಗ ಅವನನ್ನೇ ಹೋಗಿ ಅದು ಅಲಂಕರಿಸ್ತು. ಸೊ ಕೆಲವು ಅಜ್ಞಾನದಿಂದ ನಾವು ನಮ್ಮಲ್ಲಿ ಅಹಂಕಾರ ಬಂದವಾಗ ಭಗವಂತ ಅಹಂಕಾರದಿಂದ ನಮಗೆ ಇದು ಮಾಡ್ತಾನೆ, ಏನು ಪೂರ್ಣತ್ವದ ಕಡೆಗೆ ಕರ್ಕೊಂಡು ಹೋಗ್ತಾನೆ. ಸೊ ಹಾಗೆ ಈ ಒಂದು ಪಾಶುಪತಾಸ್ತ್ರವನ್ನು ಪಡೆಯಲಿಕ್ಕೆ ಅರ್ಜುನ ಮಾಡಿರ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಆತ ಸಫಲ ಆಗ್ತಾನೆ. ಇದು ಅತೀ ಭಕ್ತಿಪೂರ್ವ ಕೆಲಸ ಮತ್ತು ಅಷ್ಟೇ ಶ್ರಮನೂ ಹೌದು. ಸೊ ಎರಡೂ ಇಲ್ಲಿ ಮೇಳೈಸಿಕೊಂಡು ಹಾಡಿರುವ ನಮ್ಮ ದಾಮ್ಲೆ ಸಾಹೇಬರು, ಆಮೇಲೆ ವ್ಯಾಖ್ಯಾನ ಮಾಡಿರ್ತಕ್ಕಂಥ ಅಡಿಗರು, ನಿಮ್ಗೆ ಗೊತ್ತಿದೆ ನೋಡಿ, ಅವರು ಎಂತೆಂಥ ಕಾರ್ಯಕ್ರಮ ಮಾಡ್ತಾರೆ. ಸ್ವಲ್ಪ ಸಮಯ ಸಿಕ್ಕಿದ್ರು ನಮ್ಮ ಸ್ವಗ್ರಾಮ ಸ್ವಕ್ಷೇತ್ರ ಅಂತ ಏನು ಹೇಳ್ತೇವೆ, ಅಲ್ಲಿ ಆ ಒಂದು ಅವಕಾಶ ಪಡ್ಕೊಂಡು ಇದನ್ನು ಸದುಪಯೋಗಗೊಳಿಸಿ ಬಿಡ್ತಾರೆ. ಅದರಲ್ಲಿ ನಮ್ಮ ದಾಮ್ಲೆಯವ್ರದ್ದು ಸುಪುತ್ರ ಬಂದಿದ್ದಾರೆ ಕಾಣ್ತದಲ್ಲ, ಪುತ್ರ ಮಗಳು ಸುಪುತ್ರಿ. ನೋಡಿ, ಈ ಕಲೆ ನಾವು ಯಾವುದೇ ಕ್ಷೇತ್ರದಲ್ಲಿ ಈಗಿನ ಪ್ರಾಪಂಚಿಕ ಕ್ಷೇತ್ರದಲ್ಲಿ ನಾವು ಎಷ್ಟೇ ನಿಪುಣತೆ ಪಡೆದರೂ ಕೂಡ ಈ ಒಂದು ಕೌಶಲ್ಯ ಏನಿದೆ ಅಲ್ಲ, ಸ್ಕಿಲ್ ಯಾವ ಕ್ಷೇತ್ರದಲ್ಲಿ ಅವರಿಗಿದೆ ಆ ಅನುಗ್ರಹ ನಿಮಗೂ ಬರುತ್ತೆ. ಅದು ಸ್ವಲ್ಪ ತಗೊಂಡು ಮತ್ತೆ ಸಮಾಜಕ್ಕೆ ಅದನ್ನು ಧಾರೆ ಎರಿಬೇಕು. ಈ ಪ್ರಾಪಂಚಿಕ ಇದರಲ್ಲಿ ನಾವು ಎಷ್ಟು ಮುಂದೆ ಹೋದರೂ ಕೂಡ ಆಧ್ಯಾತ್ಮದ ಹಿನ್ನೆಲೆ ಇಲ್ಲದೇ ಇದ್ದರೆ ಪ್ರಾಯಶಃ ನಮ್ಮ ಕಲೆಗಳಿಗೆ ಅಷ್ಟೊಂದು ಬೆಲೆ ಬರೋದೇ ಇಲ್ಲ. ಆಧ್ಯಾತ್ಮ ವಿದ್ಯೆ ಏನಿದೆ ಅಲ್ಲ, ಇದು ಸಾಗರಕ್ಕೆ ಸೇರಿದಾಗೆ ಏನಂತಾರೆ, ಅದಕ್ಕೆ
ಆತ್ಮವಿದ್ಯಾ ವಿಜ್ಞಾನ ಸಾ ವಿದ್ಯಾ ವಿಮುಕ್ತತೆ. ವಿಮುಕ್ತೈ. ಹಾಗೆ ಎಲ್ಲವೂ ಆತ್ಮನಿಂದ ಬರ್ತಕ್ಕಂಥ ವಿದ್ಯೆ ಇದಾವಲ್ಲ, ಇದು ಬಹಳ ಅಪೀಲಿವು. ಅದು ನಮಗೆ ಆತ್ಮಕ್ಕೆ ಮುಟ್ಟಿ ನಮಗೆ ಒಂದು ಸಚ್ಚಿದಾನಂದ ಸ್ವರೂಪದಲ್ಲಿ ಬರೀ ಹಾಡ್ಕೊಂಡು ಹೋದ್ರೆ ಆಗಲಿಲ್ಲ, ಅದು ಅಪೀಲ್ ಆಗಿದೆ. ನಮ್ಮ ಹೃದಯಕ್ಕೆ ಅದನ್ನು ತಲುಪಬೇಕು, ಹೌದು ಹೌದು ಅನ್ನಿಸ್ಬೇಕು. ಶಾಭಾಷ್ ಶಾಭಾಷ್, ಹಾಡಿದವರು ಕೇಳಿದವರು ಇಬ್ಬರಿಗೂ ಶಾಭಾಷ್ ಆದವಾಗ ಅದೇ ಭಗವಂತನಿಂದ ನಾವು ಕೊಂಡಾಡ್ಕೊಂಡಿರ್ತಕ್ಕಂಥ ಅನುಗ್ರಹ. ಶಾಭಾಷ್ ಅಂತ ಏನಿದೆ ಅಲ್ಲ, ಅದು ಭಗವಂತ ನಮಗೆ ಹೆಗಲ ಮೇಲೆ ತಟ್ಟಿರ್ತಕ್ಕಂಥದ್ದು. ಅದು ಸ್ವಸ್ವಭಾವದಲ್ಲಿ ಮಾತ್ರ ಸಿಗ್ತಕ್ಕಂಥ ಸಚ್ಚಿದಾನಂದ ಸ್ವರೂಪ. ಸೊ ಅಂಥ ಒಂದು ಗಾಯನ ಮತ್ತು ವ್ಯಾಖ್ಯಾನ ಎರಡು ಮಂದಿ ಮಾಡಿದ್ದಾರೆ. ಆಮೇಲೆ ರಾಧಾಕೃಷ್ಣರು ಅದನ್ನು ಬಹಳ ಸ್ವತಃ ಪಾತ್ರ ವಹಿಸುವುದಕ್ಕಿಂತ ಇವತ್ತು ಕೂತ್ಕೊಂಡು ಅದನ್ನು ಆನಂದಿಸಿದ್ದಾರೆ. ಸೊ ನಮಗೆಲ್ಲರಿಗೂ ಇದೊಂದು ರಸದೌತಣ. ಇದರಲ್ಲಿ ಆಧ್ಯಾತ್ಮದ ಹಿನ್ನೆಲೆ ಪೂರ್ತಿ ಇರ್ತದೆ. ನಮಗೆ ಯಾವುದೋ ಒಂದು ವ್ಯಾಖ್ಯಾನ ಅಂತ ಅಂದ್ಕೊಂಡೆ ಅದು ಬರೀ ಈ ನಮ್ಮ ಅಡಿಗರು ಭಾಳ ಯಕ್ಷಗಾನಗಳನ್ನು ಆಡ್ತಾರೆ, ಪ್ರತಿಯೊಂದರಲ್ಲಿ ಒಂದು ಪಾಠ ಇರ್ತದೆ. ಸೊ ಅಂಥ ದೊಡ್ಡ ರಂಗ ಮಂಟಪದಿಂದ ಹಿಡಿದು ಕೂತ್ಕೊಂಡು ಹೇಳ್ತಕ್ಕಂಥ ಕಾರ್ಯವನ್ನು ಅಡಿಗರು ತಾವು ಮಾಡೋದ್ರ ಜೊತೆಗೆ ತಮ್ಮ ಸಹಪಾಠಿಯೊಂದಿಗೆ ಇಲ್ಲಿ ಆಗಮಿಸಿ ಇದನ್ನು ಮಾಡಿಸ್ತಾ ಇರ್ತಾರೆ. ಅದು ನಮಗೊಂದು ರಸದೌತಣ. ಇಂಥ ಒಂದು ಕಾರ್ಯಕ್ರಮ ಇದ್ದಾವಾಗ ಪೇಪರಲ್ಲಿ ಕೊಡ್ತಾರೆ, ಆಮೇಲೆ ಅವರು ಕೂಡ ಪಾಪ ಫೋನ್ ಗೀನೆಲ್ಲ ಮಾಡಲು ಹೇಳ್ತೀರ. ಅದನ್ನು ನಾವು ಸ್ವಲ್ಪ ಉಪಯೋಗ ತಗೊಂಡ್ರೆ ಪ್ರಾಯಶಃ ನಮ್ಮ ಈ ಹಸಿ ಸಿಮೆಂಟಿಗೆ ತಾಗಿದ್ರೆ ನಮ್ಮ ಆತ್ಮೋದ್ಧಾರನೂ ಕೂಡ ಆಗ್ತದೆ. ನಮ್ಮಲ್ಲಿ ಸಾಕಷ್ಟು ಪರಿವರ್ತನೆ ಆಗ್ತದೆ. ಮನುಷ್ಯ ಬರೀ ಆಕಾರದಿಂದ ಮನುಷ್ಯನಾಗಬಾರ್ದು, ಆಚಾರದಿಂದ ಮನುಷ್ಯನಾದವಾಗ ಅದಾಗ್ತದೆ. ನೋಡಿ, ಅರ್ಜುನ ತಾನು ಏನೋ ಒಂದು ದೊಡ್ಡವಂತ ಅನ್ಕೊಂಡಿದ್ದ, ಆದರೆ ದೈವ ಅನುಗ್ರಹ ಬಂದ ಮೇಲೆ ಅವನು ಪಾಶುಪತಾಸ್ತ್ರವನ್ನು ಪಡೆದ್ಬಿಟ್ಟು ಮುಂದೆ ಅವನು ಎಂಥ ಅರ್ಜುನ ಆಗ್ತಾನೆ ಅಂತ ಹೇಳಿದ್ರೆ ಪ್ರಾಯಶಃ ನಮಗೆಲ್ಲ ಮಹಾಭಾರತದ ಒಂದು ಕುರುಕ್ಷೇತ್ರ ಮತ್ತು ಅದು ಧರ್ಮಕ್ಷೇತ್ರ ಹೇಗಾಯಿತು ಅನ್ನೋದು ಎಲ್ಲರಿಗೂ ಭಾರತೀಯರಿಗೆ ಗೊತ್ತಿರತಕ್ಕಂಥದ್ದು. ಸೊ ಹೀಗೆ ಭಾವ ರಾಗ ತಾಳದಲ್ಲಿ ರಮಿಸುವವನೇ ಭಾರತೀಯ, ಭಾರತ. ಸೊ ಈ ಭಾರತೀಯರಾಗಿ ನಾವು ನಿಜವಾಗಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಜನ್ಮಕ್ಕೆ ಬಂದವರು ಏನೋ ಒಂದು ಕಾಲಹರಟೆ ಅಂತಲ್ಲ ಅಲ್ಲ, ಬಹಳ ಶ್ರದ್ಧೆಯಿಂದ ಬಂದು ಇದನ್ನು ನಾವು ಅದೇನಂತಾರೆ ಕುಂಭದ್ರೋಣ ಮಳೆ ಬಿದ್ದಾವಾಗ ನಮ್ಮ ಬೊಗಸ ಹೀಗಿದ್ರೆ ಸ್ವಲ್ಪ ಸಿಗುತ್ತೆ, ಅದು ಹಿಂಗಾಗಿ ಇದ್ಬಿಟ್ರೆ ಏನೂ ಸಿಗೋದಿಲ್ಲ. ಅದನ್ನು ನಾವು ಸ್ವೀಕಾರ ಮಾಡಿಕೊಂಡು ನಮ್ಮ ಹೃದಯ ಪರಿಪಕ್ವತೆಯನ್ನು ಮಾಡಿಕೊಂಡಾಗ ಮಾತ್ರ ನಾವು ಆಚಾರದಿಂದ ಮನುಷ್ಯರಾಗಲಿಕ್ಕೆ ಇದೊಂದು ಪ್ರೇರಣೆ ಅಂತೇಳಿ ನಾನು ಅಂದ್ಕೊಂಡಿರ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮವನ್ನು ಅವರು ನಡೆಸಿಕೊಟ್ಟು ನಮ್ಮೆಲ್ಲ ಹೃದಯ ಗೆದ್ದಿದ್ದಕ್ಕೆ ಅವರನ್ನು ಕೂಡ ನಾನು ಪೂರ್ಣ ಪ್ರಮಾದ ಪ್ರೇಮದಿಂದ ಸಾಯಿರಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂಥ ಕಾರ್ಯಕ್ರಮ ನೀವು ಒಬ್ಬರೇ ಅಲ್ಲ, ಎಲ್ಲ ಅವ್ರ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರೆ ಪೇಪರ್ ಅಡ್ವರ್ಟೈಸ್ಮೆಂಟ್ ಬೇಕಾಗಿಲ್ಲ, ನಿಮಗೆ ಗೊತ್ತಾಯಿತು ಅಂದ್ಕೂಡಲೇ ನಾನು ಮಂದಿ ಹೇಗೆ ಕರ್ಕೊಂಡ್ಬಂದ್ಬಿಡೋದು. ಸೊ ಆನಂದವನ್ನು ಹಂಚುವ ಕೆಲಸ ನಾವು ಮಾಡಲೇಬೇಕು. ಮತ್ತು ಇದೇ ವ್ಯಾಖ್ಯಾನ ಮಾಡಿ ಅಂತಂದರೆ ನಾವು ಎಷ್ಟು ದುಡ್ಡು ಕೊಟ್ಟು ಅವರನ್ನು ಕರೆಸಿದ್ರೆ ಇದು ಮಾಡೋಕ್ಕಾಗೋದಿಲ್ಲ. ಉಚಿತವಾಗಿ ಬಂದು ಅವರು ನಮಗೆ ರಂಜಿಸ್ತಾರೆ ಅಂತ ಹೇಳಿದರೆ ಪ್ರಾಯಶಃ ನಾವು ಅವರಿಗೆ ಚಿರಋಣಿ. ಮತ್ತು ಆ ವ್ಯಾಖ್ಯಾನ ಬರೆದವರಿಗೂ ಕೂಡ ನಾವು ಅನಂತ ಧನ್ಯವಾದಗಳನ್ನು ಕೂಡ ಅರ್ಪಿಸಬೇಕಾಗ್ತದೆ. ಈಗ ನಮ್ಮ ಶ್ರೋತರಾಗಿ ಕೂತಿರ್ತಕ್ಕಂಥ ರಾಧಾಕೃಷ್ಣರಿಗೂ ಆಮೇಲೆ ಬಾಲಚಂದ್ರ ದಾಮ್ಲೆಯವರಿಗೂ ಮತ್ತು ಪೂಜಾ ಅಡಿಗರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸಾಯಿರಾಮಗಳನ್ನು ಈಗ ಮಹಾಮಂಗಳಾಧಿಕಾರಿಗಳ ಪ್ರಸಾದ